officers. Welcome to day 10 of the 70-day challenge. ಇವತ್ತು ನಾವು ನೋಡ್ತಿರುವಂತ ಟಾಪಿಕ್ ಫಿಲಾಸಾಫಿಕಲ್ ಬೇಸಿಸ್ ಆಫ್ ಗವರ್ನೆನ್ಸ್. ಓಕೆ, ಆಲ್ರೆಡಿ ಸುಮಾರಷ್ಟು ಟಾಪಿಕ್ಸ್ ನಾವು ತಗೊಂಡಿರೋದು. ಇಟ್ ಈಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಬಟ್ ಒಂದ್ಸರಿ ನೀವು ಸರ್ವಿಸ್ಗೆ ಸೇರ್ಕೊಂಡ ಮೇಲೂ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ನೀವು ಮಾಡುವಂತ ಒಂದು ಆಕ್ಷನ್ಸ್ ಅಲ್ಲಿ ಯಾವಾಗಲೂ ಇದು ರಿಫ್ಲೆಕ್ಟ್ ಆಗುತ್ತೆ, ರೈಟ್? ಸೊ ಇದೇನಿದು ಫಿಲಸಾಫಿಕಲ್ ಬೇಸಿಸ್ ಫಾರ್ ಗವರ್ನೆನ್ಸ್ ಅಂದ್ರೆ ಇದರ ಅರ್ಥ ಏನು? ಓಕೆ, ಅಂಡ್ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಏನ್ ಕಲಿತಾ ಇದ್ದೀವಿ, ರೈಟ್? ಸೊ ಈ ಫಿಲಸಾಫಿಕಲ್ ಬೇಸಿಸ್ ಫಾರ್ ಗವರ್ನೆನ್ಸ್ ಅಂದ್ರೆ, ನೋಡಿ, ಗವರ್ನೆನ್ಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆಡಳಿತ, ರೈಟ್? ಸೊ ಈ ಆಡಳಿತದಲ್ಲಿ ಹೇಗೆ ಒಂದು ಸಮಾಜದಲ್ಲಿ ನೈತಿಕತೆಯನ್ನು ಮೇಂಟೈನ್ ಆಗುತ್ತೆ, ಒಂದು ಎಥಿಕ್ಸ್ ಹೇಗೆ, ಒಂದು ಎಥಿಕಲ್ ಆಂಬಿಯನ್ಸ್ ಹೇಗೆ ಮೇಂಟೈನ್ ಆಗುತ್ತೆ. ಓಕೆ, ಗೌರ್ಮೆಂಟ್ ಅನ್ನೋದು ಏನಕ್ಕೆ ಬೇಕು? ಹಲವಾರು ಒಂದು ವೆಸ್ಟರ್ನ್ ಫಿಲಾಸಫರ್ಸ್ ಆಗಿರ್ಬೋದು, ಇಂಡಿಯನ್ ಫಿಲಾಸಫರ್ಸ್ ಆಗಿರ್ಬೋದು, ಇವರೆಲ್ಲರೂ ಜೊತೆಗೆ ಬಂದು ಅಲ್ಟಿಮೇಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಗವರ್ನೆನ್ಸ್ ಬಗ್ಗೆ ಏನೇನೆಲ್ಲ ಅವ್ರು ವ್ಯೂಸ್ ಕೊಡ್ತಾರೆ, ರೈಟ್? ಅಂಡ್ ಪ್ರತಿಯೊಬ್ರು ಅಲ್ಟಿಮೇಟ್ ಆಗಿ ನೀವು ನೋಡಿದ್ರೆ ಪ್ರತಿಯೊಬ್ರು ಜನದ ಹಿತಕ್ಕೋಸ್ಕರನೇ ಮಾತಾಡೋದು. ದೇ ಟಾಕ್ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ, ರೈಟ್? ಮತ್ತೆ ದೇ ಆಲ್ ಹ್ಯಾವ್ ದಿಸ್ ಥಿಂಗ್ ಇನ್ ದೇರ್ ಮೈಂಡ್ ದಟ್ ಪ್ರತಿಯೊಬ್ರು ಒಂದು ರಾಜ ಅಂದ್ರೆ ಹೇಗಿರ್ಬೇಕು, ಯಾವ ತರ ಕ್ವಾಲಿಟೀಸ್ ಡಿಸ್ಪ್ಲೇ ಮಾಡಬೇಕು. ಓಕೆ, ಇದೆಲ್ಲಾನು ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಬಂದಿರೋದು. ಅದು ಫೈನಲ್ ಆಗಿ ನಮ್ಮ ಇವತ್ತಿನ ಪ್ರಜಾಪ್ರಭುತ್ವವಾಗಿ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂಡ್ ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ ತಕ್ಷಣ ಅದ್ರಲ್ಲಿರುವಂತ ಪ್ರಿನ್ಸಿಪಲ್ಸ್, ಓಕೆ, ನಮ್ ಜನಕ್ಕೆ ಯಾವ ತರ ಪ್ರಿನ್ಸಿಪಲ್ಸ್ ಹುಟ್ದಾಗ್ಲಿಂದನೇ ಆ ಫುಲ್ ಸೊಸೈಟಿ ಕಲ್ಸುತ್ತೆ, ರೈಟ್? ಅದು ನಾವ್ ಯಾವ ತರ ಕಲ್ತಿದೀವಿ, ಇದೆಲ್ಲಾನು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ವಿತೌಟ್ ಮಚ್ ಅಡ್ಯೂ, we will look at whatever is there and we will learn the philosophical basis of governance. ಇದರಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನನ್ನ ಕೇಳಿದ್ರೆ, ವೆರಿನ್ ಎಷ್ಟೊಂದು ವೆಸ್ಟರ್ನ್ ಫಿಲಾಸಫರ್ಸು, ಎಷ್ಟೊಂದು ಇಂಡಿಯನ್ ಟೆಕ್ಸ್, ಮೈಥಾಲಜಿ ಅಂತ ನಾವು ಹೇಳ್ಬೋದು, ಅಥವಾ ನಮ್ಮ ಇತಿಹಾಸ ಅಂತ ನಾವು ಹೇಳ್ತೀವ. ಓಕೆ, ಸೊ ಇಲ್ಲಿ ನಾವು ನಮ್ಮ ಗವರ್ನೆನ್ಸ್ ಬಗ್ಗೆ, ಅಂದ್ರೆ ಆಡಳಿತದ ಬಗ್ಗೆ ಏನೇನ್ ಹೇಳಿದ್ದಾರೆ, ಓಕೆ, ಎಷ್ಟೊಂದು, ಸೊ ಇದನ್ನೆಲ್ಲ ನಾವು ಒಂದೊಂದಾಗಿ ನೋಡ್ತಾ ಬರೋಣ, ರೈಟ್? ಸೊ ಆಡಳಿತದ ತಾತ್ವಿಕ ಆಹಾರ, ಆಡಳಿತದ ತಾತ್ವಿಕ ಆಧಾರ, ರೈಟ್? ಸೊ ದಿಸ್ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಗೌರ್ಮೆಂಟ್ ಅನ್ನೋದು ಇಟ್ ಇಸ್ ಅ ಗಾರ್ಡಿಯನ್ ಆಫ್ ಸೋಷಿಯಲ್ ಮೊರಾಲಿಟಿ. ಅಂದ್ರೆ ಗೌರ್ಮೆಂಟ್ ಅನ್ನೋದು ಒಂದು ಸಾಮಾಜಿಕ ಶಿಸ್ತು, ಓಕೆ, ಅದು ಮೇಂಟೈನ್ ಮಾಡೋ ಅದರ ಕರ್ತವ್ಯ ಇದೆ, ಓಕೆ, ಸರ್ಕಾರಕ್ಕೆ. ಅಂಡ್ ಈ ಒಂದು ಕ್ರಿಯೇಟ್ ಮಾಡೋದ್ರಲ್ಲಿ, ಓಕೆ, ನೈತಿಕತೆಯನ್ನು ಮೇಂಟೈನ್ ಮಾಡೋದು ಇಟ್ ಇಸ್ ಸೈನ್ ಕ್ವಾ ನಾನ್ ಅಂತ ಹೇಳ್ತೀವಿ. ಸೈನ್ ಕ್ವಾ ನಾನ್ ಅಂದ್ರೆ ಅದೊಂದು ಲೀಗಲ್ ಟರ್ಮಿನಾಲಜಿ. ಅಂದ್ರೆ ಮ್ಯಾಂಡೇಟರಿಯಾಗಿ ಒಂದು ಒಳ್ಳೆತನವನ್ನ ಸಮಾಜದಲ್ಲಿ ಕಾಪಾಡೋದು, ಓಕೆ, ಸರ್ಕಾರದ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ನಾವು ಮೊದಲನೇದಾಗಿ ಡಿಸ್ಕಸ್ ಮಾಡ್ತಿರೋದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಓಕೆ, ಇದರಲ್ಲಿ ನಾವು ಫುಲ್ ಡೆಪ್ತ್ ಹೋಗ್ತಿಲ್ಲ, ಏನಕ್ಕಂದ್ರೆ ಇವತ್ತು ಕವರ್ ಮಾಡ್ಬೇಕಾಗಿರೋ ಸುಮಾರಷ್ಟಿದೆ. ಬಟ್ ಈ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಸುಮಾರಷ್ಟು ಜನ ಬಂದು ಅವ್ರವ್ರ ವರ್ಷನ್ ಆಫ್ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಕೊಡ್ತಾರೆ. ಬಟ್ ಬೇಸಿಕಲಿ ಇಲ್ಲಿ ಸಾಮಾಜಿಕ ಒಪ್ಪಂದ ಅಂದ್ರೆ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ನಾವ್ ಏನ್ ನೋಡ್ತೀವೋ, ನಿಮ್ಗೆ ಬೇಸಿಕ್ ಅನಾಲಜಿ, ಬೇಸಿಕ್ ಕಾನ್ಸೆಪ್ಟ್ ಒಂದು ಹೇಳ್ಬಿಡ್ತೀನಿ ನೋಡಿ. ಓಕೆ, ಇವಾಗ ನಾವೆಲ್ಲ ಸಮಾಜದಲ್ಲಿ ಫ್ರೀ ಆಗಿ ಹುಟ್ಟಿದೀವಿ. ಓಕೆ, ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ, ಯಾರನ್ನ ಲೈಕ್ ಲಿಟ್ರಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನಾದ್ರೂ ಕೊಲೆ ಮಾಡ್ಬೋದು, ಯಾರನ್ನಾದ್ರೂ ಇದ್ ಮಾಡ್ಬೋದು. ಸೊ ಲೈಕ್ ಬೇರೆಯವ್ರ ಆಹಾರ ಕದಿಬೋದು, ಕಳ್ತನ ಮಾಡ್ಬೋದು, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಹುಟ್ಟಾಗಿಂದ. ಬಟ್ ನಾನು ಇದೆಲ್ಲ ಮಾಡೋದು ನನ್ನ ಹಕ್ಕು ಅಂತ ನಾನು ಯಾವಾಗವರೆಗೂ ಅನ್ಕೊಂತೀನೋ, ಅವಾಗ ನಾನು ಬೇರೆಯವ್ರ ಹಕ್ಕಲ್ಲೂ ಒಂದ್ ಸ್ವಲ್ಪ ನಾನು ಆ ಒಂದು ಫಿಲಾಸಫಿ ತಗೊಂಡ್ಬಿಡ್ತೀನಿ. ಅವರ ಹಕ್ಕಿನಿಂದ ನಾನೊಂದ್ ಸ್ವಲ್ಪ ಈ ಅಧಿಕಾರಗಳನ್ನು ತಗೊಂಡ್ಬಿಡ್ತಿದ್ದೀನಿ. ಅವಾಗ ಏನಾಗುತ್ತೆ, ಅವ್ರ ಅಧಿಕಾರ ಎಲ್ಲೋ ಒಂದ್ ಸ್ವಲ್ಪ ಹಾರ್ಮ್ ಆಗುತ್ತೆ. ಇದನ್ನೇ ಹಾರ್ಮ್ ಪ್ರಿನ್ಸಿಪಲ್ ಅಂತ ಹೇಳೋದು. ಸೊ ಇದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರೋರು ಎಲ್ಲರೂ ಜೊತೆಗೆ ಕೂಡಿ, ಅದಾದ್ಮೇಲೆ ನಾವು ಒಂದು ಸ್ಟೇಟ್ ಅಂತ ಫಾರ್ಮ್ ಮಾಡೋಣ. ಈ ಸ್ಟೇಟ್ ಅನ್ನೋದು ನಮ್ಮ ನಮಗೆ
ಒಳ್ಳೇದ್ ಮಾಡುತ್ತೆ, ನಮ್ಗೆ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡುತ್ತೆ, ನಮ್ಗೆ ಸೋಷಿಯಲ್ ಡೆವಲಪ್ಮೆಂಟ್ ಮಾಡುತ್ತೆ. ನಾವು ಕೆಲವೊಂದು ಹಕ್ಕುಗಳನ್ನು ಅವ್ರಿಗೆ ಬಿಟ್ಕೊಡೋಣ. ಓಕೆ, ಅಂದ್ರೆ ನಾವ್ ಇವಾಗ ಏನಾದ್ರೂ ತಪ್ಪು ಮಾಡಿದ್ರೆ ಅವರು ನಮ್ಮನ್ನ ಜೈಲ್ಗೆ ಹಾಕುವಂತ ಅಧಿಕಾರ ಸರ್ಕಾರಕ್ಕೆ ಕೊಡೋಣ ಅಂತ ನಾವು ಎಲ್ಲರೂ ಡಿಸೈಡ್ ಮಾಡಿದ್ವಿ. ಅಲ್ಟಿಮೇಟ್ಲಿ ನಮ್ಗೆ ರೈಟ್ಸ್ ಇದೆ. ಓಕೆ, ಸಾರಿ, ನಮ್ಗೆ ಹೇಗೆ ರೈಟ್ಸ್ ಇದೆಯೋ ಅದೇ ತರ ರೆಸ್ಪಾನ್ಸಿಬಿಲಿಟೀಸು ಇದೆ ಅಂತಾನು ಸೋಷಿಯಲ್ ಕಾಂಟ್ರಾಕ್ಟ್ ಹೇಳುತ್ತೆ. ಸೊ ಯಾರ್ಯಾರು ಈ ಸೋಷಿಯಲ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡೋರು? ಓಕೆ, ನೀವು ನೋಡಿದ್ರೆ ಥಾಮಸ್ ಹಾಬ್ಸ್ ಅನ್ನೋರು, ಓಕೆ, ವೆರಿ ಫೇಮಸ್, ಇವ್ರು ಮಾತಾಡ್ತಾರೆ. ಜಾನ್ ಲಾಕ್, ಓಕೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಟ್ಯಾಬುಲಾ ರಾಸಾ ಅಂತ ಒಂದು ಕಾನ್ಸೆಪ್ಟ್ ಕೊಡ್ತಾರೆ, ಅದೇ ಸೇಮ್ ಪರ್ಸನ್ ಇವ್ರು ಸೋಷಿಯಲ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ರೂಸೋ, ಓಕೆ, ಇವರೆಲ್ಲಾನು ಸೋಷಿಯಲ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇವರೆಲ್ಲರೂ ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಓಕೆ, ಗೌರ್ಮೆಂಟ್ ಅನ್ನೋದು ಅಂದ್ರೆ ಸರ್ಕಾರ ಅನ್ನೋದು ಯಾರನ್ನು ಒಂದು ಫೋರ್ಸ್ ಮಾಡಿಬಿಟ್ಟು ಅವರು ಯಾವುದೇ ಒಂಥರ ಸರ್ಕಾರ ನಡ್ಸಕ್ ಆಗಲ್ಲ. ಓಕೆ, ಆದ್ರೆ ಗುಲಾಮ್ಗಿರಿಯಲ್ಲಿ ಸರ್ಕಾರ ನಡ್ಸಕ್ ಆಗಲ್ಲ. ಸೊ ಈ ಸರ್ಕಾರ ಅನ್ನೋದು ಇಟ್ ಶುಡ್ ಬಿ ಡೆಮೋಕ್ರಾಟಿಕ್, ರೈಟ್? ಅದಾದ್ಮೇಲೆ ವ್ಯಾಲ್ಯೂ ಆಫ್ ಜಸ್ಟಿಸ್ ಅಂದ್ರೆ ನ್ಯಾಯದ ಮೌಲ್ಯ. ಓಕೆ, ಇಟ್ ಇಸ್ ದ ಬೇಸಿಸ್ ಆಫ್ ಪೊಲಿಟಿಕಲ್ ಆರ್ಡರ್. ಓಕೆ, ಅಂದ್ರೆ ನಾವು ಒಂದು ಪೊಲಿಟಿಕಲ್ ಆರ್ಡರ್ ನಾವು ಎಸ್ಟಾಬ್ಲಿಷ್ ಮಾಡಕ್ಕೆ ನಾವು ಜಸ್ಟಿಸ್ ಅನ್ನೋ ಪ್ರಿನ್ಸಿಪಲ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತೆ ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ಆರ್ ಮಾರಲ್ ಆಬ್ಲಿಗೇಷನ್ ಆಫ್ ಗವರ್ಮೆಂಟ್ ಟು ಸರ್ವ್ ದ ಪೀಪಲ್ ಇಸ್ ಆಲ್ಸೋ ದೇರ್. ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಗವರ್ನೆನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಎಥಿಕ್ಸ್ ಅಲ್ಲಾದ್ರೂ ಆಗಿರ್ಬೋದು. ಏನಿದು ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ? ಏನು ಇಲ್ಲ, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಜವಾಬ್ದಾರಿ ಅಲ್ವಾ? ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಂಬಿಕೆಯಿಂದ ಇರುವ ಜವಾಬ್ದಾರಿ. ಇವಾಗ ನೀವು ನಿಮ್ ಕರ್ತವ್ಯವನ್ನು ಕರೆಕ್ಟ್ ಆಗಿ ಮಾಡ್ತೀರಾ ಅಂತ ನನ್ನ ನಂಬಿಕೆ ಇದೆ. ಓಕೆ, ಅದನ್ನ ನಂಬಿಕೆ ನೀವು ಉಳಿಸ್ಕೊಂಡು ಆ ಜವಾಬ್ದಾರಿನ ಕರೆಕ್ಟ್ ಆಗಿ ತಗೊಂಡು ಆ ಕೆಲಸ ನೀವು ಕಂಪ್ಲೀಟ್ ಮಾಡಿದ್ರೆ ಅವಾಗ ನೀವು ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿದೆ ಅಂತ ಗೊತ್ತಾಗತ್ತೆ, ರೈಟ್? ಸೊ ನಂಬಿಕೆ, ಇದು ಫಿಡ್ಯೂಷರಿ, ಇದನ್ನ ಜ್ಞಾಪಕ ಇಟ್ಕೋಬೇಕು ನೀವು, ರೈಟ್? ಸೊ ನೆಕ್ಸ್ಟ್ ರೂಸೋ ಇನ್ನು ಏನ್ ಹೇಳ್ತಾರಂದ್ರೆ, ಗವರ್ಮೆಂಟ್ ರೆಪ್ರೆಸೆಂಟ್ಸ್ ಅ ಜನರಲ್ ವಿಲ್ ಅಂತ ಹೇಳ್ತಾರೆ. ಓಕೆ, ಜನರಲ್ ವಿಲ್, ರೈಟ್? ನೆಕ್ಸ್ಟ್ ಈ ಸೋಷಿಯಲ್ ಕಾಂಟ್ರಾಕ್ಟ್, ಈ ಒಂದು ಡಯಾಗ್ರಾಮ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓಕೆ, ಇಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್, ಇಲ್ಲಿ ಗವರ್ಮೆಂಟ್ ಕಿಂಗ್ ಅಂತ ಏನಿದೆ, ದಟ್ ಕ್ಯಾನ್ ಆಲ್ಸೋ ಬಿ ಟೋಲ್ಡ್ ಆಸ್ ಸ್ಟೇಟ್. ಓಕೆ, ಸೊ ಈ ಸ್ಟೇಟ್ ಜನ ಏನ್ ಮಾಡ್ತಾರೆ, ಈ ಒಂದು ಸ್ಟೇಟ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಗವರ್ಮೆಂಟ್ ಆಗಿರ್ಬೋದು, ಇವ್ರಿಗೆ ಪವರ್ ಕೊಡ್ತಾರೆ. ಓಕೆ, ಅದಾದ್ಮೇಲೆ ಗವರ್ಮೆಂಟ್ ಏನ್ ಮಾಡ್ತಾರೆ, ಗವರ್ಮೆಂಟ್ ಬಂದು ಇವರು ಹಕ್ಕುಗಳನ್ನ ಕಾಪಾಡ್ತಾರೆ. ಅಕಸ್ಮಾತ್ ಏನಾದ್ರೂ ಇವರು ಅವ್ರ ಹತ್ರ ಕೊಟ್ಟಿರೋ ಒಂದು ಅಧಿಕಾರ, ಅವ್ರ ಹತ್ರ ಕೊಟ್ಟಿರೋ ಒಂದು ಪವರ್ನ ಇವ್ರು ಏನಾದ್ರೂ ದುರುಪಯೋಗ ಪಡಿಸ್ಕೊಂಡ್ರೆ, ಅಂದ್ರೆ ದೇ ಮಿಸ್ಯೂಸ್ ದರ್ ಪವರ್, ಅವಾಗ ಏನಾಗುತ್ತೆ, ಅವಾಗ ಆ ಒಂದು ಸರ್ಕಾರವನ್ನು, ಆ ಒಂದು ಸ್ಟೇಟ್ ಅನ್ನು, ಆ ಒಂದು ಕಿಂಗ್ಶಿಪ್ ನ ಅವರು ಅವಾಗ ತೆಗೆದು ಬಿಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಗೆಲ್ಲರಿಗೂ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ದೇ ಸ್ಟಾರ್ಮ್ ದ ಗೇಟ್ಸ್ ಆಫ್ ಬ್ಯಾಸ್ಟಿಲ್ ಅಂತ ಹೇಳ್ತಾರೆ, ರೈಟ್? ಎನಿವೇಸ್, ನೆಕ್ಸ್ಟ್ ನಾವೇನ್ ಯಾವ್ದ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ, ವಿ ಆರ್ ಟಾಕಿಂಗ್ ಅಬೌಟ್ ಪ್ಲಾಟೋ. ಓಕೆ, ಸೊ ಪ್ಲಾಟೋ ಬಂದು ತುಂಬಾ ಫೇಮಸ್. ಇವರು ಸಾಕ್ರೆಟಿಸ್ ಅಂತ ಫಿಲಾಸಫರ್, ಗ್ರೀಕ್ ಫಿಲಾಸಫರ್ ಇರ್ತಾರೆ. ಅವರ ಶಿಷ್ಯ, ಅವರ ಸ್ಟೂಡೆಂಟ್ ಬಂದು ಪ್ಲಾಟೋ. ಓಕೆ, ಇವರು ಒಂದು ಗವರ್ನೆನ್ಸ್ ಬಗ್ಗೆ ಒಂದು ತುಂಬಾ ಬ್ಯೂಟಿಫುಲ್ ಆದ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಓಕೆ, ಅವ್ರು ಹೇಳ್ತಾರೆ, ರಾಜ ಅನ್ನೋರು ಒಂದು ಫಿಲಾಸಫರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ರಾಜ ಅನ್ನೋರು ಅವ್ರಿಗೆ ಜ್ಞಾನ ಇರಬೇಕು. ಮೋಸ್ಟ್ ಆಫ್ ಆಲ್ ಅವರು ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು. ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರಿಗೆ ಎಲ್ಲರಿಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರಬೇಕು. ಓಕೆ, ಅಂಡ್ ಈ ಒಂದು ಕಾನ್ಸೆಪ್ಟ್ ನ ಅವರು ಫಿಲಾಸಫರ್ ಕಿಂಗ್ ಅಂತ ಹೇಳ್ತಾರೆ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಪ್ಲಾಟೋಸ್ ಕಾನ್ಸೆಪ್ಟ್ ಆಫ್ ಫಿಲಾಸಫರ್ ಕಿಂಗ್. ಓಕೆ, ಸಾಕ್ರೆಟಿಸ್ ಇದೇ ಮೆನ್ಷನ್ ಮಾಡ್ತಾರೆ, ಸಾಕ್ರೆಟಿಸ್ ಫಿಲಾಸಫರ್ ಕಿಂಗ್, ಪ್ಲಾಟೋ ಫಿಲಾಸಫರ್ ಕಿಂಗ್. ಸೊ ಇವ್ರೇನ್ ಹೇಳ್ತಾರೆ ಅಂದ್ರೆ, ಕಿಂಗ್ ಮಸ್ಟ್ ಬಿ ವೈಸ್. ಓಕೆ, ಅಂದ್ರೆ ಅವ್ರಿಗೆ ತುಂಬಾ ಜ್ಞಾನ ಇರಬೇಕು, ಅವ್ರಿಗೆ ತುಂಬಾ ಬುದ್ಧಿ ಇರಬೇಕು, ಮತ್ತೆ ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಫ್ರೆನ್ಶಿಯೇಟ್ ಮಾಡುವಂತ ಒಂದು ಕೆಪಾಸಿಟಿ ಇರಬೇಕು ಅಂತ ಹೇಳ್ತಾರೆ. ಇದನ್ನೇ ಫಿಲಾಸಫರ್ ಕಿಂಗ್ ಅಂತ ಹೇಳೋದು. ಅವರು ಈ ಒಂದು ಫಿಲಾಸಫರ್ ಕಿಂಗ್ಗೆ 4 ಕಾರ್ಡಿನಲ್ ವರ್ಚ್ಯೂಸ್ ಇರಬೇಕು ಅಂತ ಹೇಳ್ತಾರೆ. ಏನದು 4 ಕಾರ್ಡಿನಲ್ ವರ್ಚ್ಯೂಸ್ ಅಂದ್ರೆ, ಮೊದಲನೇದಾಗಿ ವಿಸ್ಡಮ್. ಓಕೆ, ಎರಡನೇದಾಗಿ ಕರೇಜ್, ಮೂರನೇದಾಗಿ ಟೆಂಪರೆನ್ಸ್, ನಾಲ್ಕನೇದಾಗಿ ಜಸ್ಟಿಸ್. ಓಕೆ, ಸೊ
ಜ್ಞಾಪಕ ಇಟ್ಕೊಳ್ಳಿ, WCTJ, ವೆಲ್ಕಮ್ TJ. ಓಕೆ, ನೀವು ತೇಜಸ್ ಅಂತ ಜ್ಞಾಪಕ ಇಟ್ಕೊಂತಿರೋ ಅದು ನಿಮ್ಮ ವಿಷಯ, ಬಟ್ WCTJ ಜ್ಞಾಪಕ ಇಟ್ಕೊಳ್ಳಿ. ದೀಸ್ ಆರ್ ದ 4 ಕಾರ್ಡಿನಲ್ ವರ್ಚ್ಯೂಸ್ ವಿಚ್ ಪ್ಲಾಟೋ ಟಾಕ್ಸ್ ಅಬೌಟ್. ಓಕೆ ಅಲ್ವಾ? ನೆಕ್ಸ್ಟ್ ಮ್ಯಾಕ್ಸ್ ವೆಬರ್. ಓಕೆ, ಮ್ಯಾಕ್ಸ್ ವೆಬರ್ ಎಷ್ಟೊಂದು ಸುಮಾರಷ್ಟು ಕೊಡ್ತಾರೆ. ಓಕೆ, ಪ್ರೊಟೆಸ್ಟೆಂಟ್ ಎಥಿಕ್ ಅಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್, ಆದ್ಮೇಲೆ ವೆಬೇರಿಯನ್ ಮಾಡೆಲ್ ಆಫ್ ಬ್ಯೂರೋಕ್ರಸಿ, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮಾತಾಡ್ತಾ ಇಲ್ಲ. ಓಕೆ, ಅದು ಬೇರೆ ಯಾವಾಗಾದ್ರೂ ಮಾತಾಡೋಣ. ಬಟ್ ಇಲ್ಲಿ ಬೇಸಿಕಲಿ ಏನ್ ಮಾತಾಡ್ತಾ ಇದ್ದಾರೆ ಮೇನ್ ಆಗಿ ಅಂದ್ರೆ ಗವರ್ನೆನ್ಸ್ ಬಗ್ಗೆ. ಓಕೆ, ಇಲ್ಲಿ ಪ್ರತಿಯೊಬ್ರು ಗವರ್ನೆನ್ಸ್ ಬಗ್ಗೆ ಏನ್ ಮಾತಾಡಿದ್ದಾರೆ, ಅವರು ನಾವು ಯಾವೊಂದು ಸ್ಪಿರಿಟ್ ಅಲ್ಲಿ ನಾವು ಸೇವೆ ಮಾಡಬೇಕು ಅನ್ನೋದೇ ಇಲ್ಲಿ ಪ್ರತಿಯೊಬ್ರು ಏನೇನ್ ಹೇಳಿದ್ದಾರೆ ಅಂತಾನೆ ಈ ಫುಲ್ ಲೆಸನ್ ಅಲ್ಲಿ ನೋಡ್ತಿರೋದು. ರೈಟ್? ಸೊ ಇಲ್ಲಿ ಇವರು ಮ್ಯಾಕ್ಸ್ ವೆಬರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹಿ ಹೈಲೈಟೆಡ್ ಅನ್ ಎಥಿಕಲ್ ಇಂಪರೇಟಿವ್ ಆಫ್ ಬ್ಯೂರೋಕ್ರಾಟಿಕ್ ಬಿಹೇವಿಯರ್, ಅಂದ್ರೆ ಆಡಳಿತ ವರ್ತನೆ ಓಕೆ ನೈತಿಕತೆಯಿಂದ ಹೇಗಿರ್ಬೇಕು, ನೈತಿಕತೆಯಿಂದನೇ ಇರಬೇಕು ಅಂತ ಅವರು ಮ್ಯಾಕ್ಸ್ ವೆಬರ್ ಅವರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೆಂಬರ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಶುಡ್ ಬಿ ಕಂಪ್ಲೀಟ್ಲಿ ಸೆಪರೇಟೆಡ್ ಫ್ರಮ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಡ್ಮಿನಿಸ್ಟ್ರೇಷನ್. ಓಕೆ, ಅಂದ್ರೆ ಆಡಳಿತದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಮತ್ತೆ ಬಿಸ್ನೆಸ್ ಅವ್ರಿಗೆ ಯಾವುದೇ ಒಂಥರ ಕನೆಕ್ಷನ್ ಇರಬಾರ್ದು ಅಂತ ಹೇಳ್ತಾರೆ. ರೈಟ್? ಇದೊಂಥರ ವೆಬೇರಿಯನ್ ಬ್ಯೂರೋಕ್ರಸಿ. ನಿಮ್ಗೆ ಜಸ್ಟ್ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇದು ಯಾವ ಒಂಥರ ಪ್ರಾಕ್ಟಿಸ್ ಆಫ್ ಬ್ಯೂರೋಕ್ರಸಿ ಅಂದ್ರೆ, ಓಕೆ, ಇಟ್ ಇಸ್ ಬೇಸಿಕ್ಲಿ ಅ ಟೈಪ್ ಆಫ್ ಪ್ರಾಕ್ಟಿಸ್ ವೆರ್ ಇನ್ ಯು ವ್ಯಾಲ್ಯೂ ದ ಮೈಂಡ್ ಅಂಡ್ ಡಿವ್ಯಾಲ್ಯೂ ದ ಹಾರ್ಟ್ ಅಂತ ಹೇಳ್ಬೋದು. ವ್ಯಾಲ್ಯೂ ದ ಮೈಂಡ್ ಅಂಡ್ ಡಿವ್ಯಾಲ್ಯೂ ದ ಹಾರ್ಟ್ ಅಂದ್ರೆ ಇಟ್ ಲೀಡ್ಸ್ ಟು ಡಿಸ್ಕಂಪ್ಯಾಷನೇಟ್ ಬ್ಯೂರೋಕ್ರಸಿ. ಡಿಸ್ಕಂಪ್ಯಾಷನೇಟ್ ಬ್ಯೂರೋಕ್ರಸಿ ಅಂದ್ರೆ ಬೇಸಿಕಲಿ ನೀವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಟರ್, ಒಂದು ದೊಡ್ಡ ಸರ್ಜನ್ ಇರ್ತಾರೆ, ಅವ್ರ ಮಗಳು ಓಕೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಅವರು ಸರ್ಜರಿಗೆ ಬರ್ತಾರೆ. ಈ ತಂದೆ ಬಂದು ತುಂಬಾ ದೊಡ್ಡ ಸರ್ಜನ್ ಆಗಿರ್ಬೋದು, ಬಟ್ ಅವರ ಒಂದು ಮಗಳಿಗೆ ಆಪರೇಷನ್ ಮಾಡುವಾಗ ಅವ್ರ ಕೈ ನಡ್ಗುತ್ತಾ ನಡ್ಗಲ್ವಾ? ಖಂಡಿತ ನಡ್ಗುತ್ತಲ್ವಾ? ಅದೇ ತರ ಇವಾಗ ಒಂದು ಲಾಯರ್ ಇರ್ತಾರೆ ಅಂತ ಅನ್ಕೊಳ್ಳಿ, ಒಂದು ಅಡ್ವೊಕೇಟ್. ಓಕೆ, ಇವಾಗ ಅವರ ಮಗ ಏನೋ ಒಂದು ಕ್ರೈಮ್ ಮಾಡಿದಾನೆ ಅಂತ ಹೇಳಿದಾಗ ಅವರು ತುಂಬಾ ಆಬ್ಜೆಕ್ಟಿವ್ ಆಗಿ ಆರ್ಗ್ಯೂ ಮಾಡ್ತಾರ ಅಥವಾ ಸಬ್ಜೆಕ್ಟಿವ್ ಆಗಿ ಆರ್ಗ್ಯೂ ಮಾಡ್ತಾರ? ಸಬ್ಜೆಕ್ಟಿವ್ ಆಗಿ ಆರ್ಗ್ಯೂ ಮಾಡ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಇಲ್ಲಿ ಇಮೋಷನ್ಸ್ ಅಟ್ಯಾಚ್ ಆಗಿದೆ. ಸೊ ಈ ವೆಬೇರಿಯನ್ ಬ್ಯೂರೋಕ್ರಸಿ ಅಂತ ಹೇಳೋದನ್ನು ಇಟ್ ಇಸ್ ಸಮಥಿಂಗ್ ವೆರಿ ಸಿಮಿಲರ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬೇಸಿಕಲಿ ಯು ವ್ಯಾಲ್ಯೂ ದ ಹೆಡ್ ಅಂಡ್ ಡಿವ್ಯಾಲ್ಯೂ ದ ಹಾರ್ಟ್ ಅಂತ ಹೇಳ್ತಾರೆ. ಡಿಸ್ಕಂಪ್ಯಾಷನೇಟ್ ಬ್ಯೂರೋಕ್ರಸಿ ಅಂತ. ಓಕೆ, ಅಂದ್ರೆ ಬೇಸಿಕಲಿ ಇಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ ಅಂತ ಯಾರಿದ್ದಾರೆ ಅಂದ್ರೆ, ಇಲ್ಲಿ ನೀವ್ ರೆಸ್ಪಾನ್ಸಿಬಲ್ ಆಗಿರೋ ಜನ, ಅವ್ರನ್ನ ಒಂದು ಹ್ಯುಮೇನ್ ಆಗಿ ನೋಡಬೇಡಿ, ಒಂದು ಮಿಯರ್ ಆಬ್ಜೆಕ್ಟ್ಸ್ ಆಗಿ ನೋಡಿ. ಅವಾಗ ನಿಮ್ಗೆ ಇಮೋಷನ್ಸ್ ಅಲ್ಲಿ ಸ್ವೇ ಆಗದೆ ನೀವ್ ಏನ್ ಕರೆಕ್ಟೋ ಅದೇ ನೀವು ಡಿಸಿಷನ್ ತಗೊಂತೀರಾ, ತುಂಬಾ ಆಬ್ಜೆಕ್ಟಿವ್ ಆಗಿ ಡಿಸಿಷನ್ ನಿರ್ಧಾರ ತಗೊಂತೀರಾ ಅಂತ ವೆಬೇರಿಯನ್ ಬ್ಯೂರೋಕ್ರಸಿ ಹೇಳುತ್ತೆ. ಓಕೆ, ಸೊ ಆ ತರ ಹೇಳಿದವರು ಈ ಒಂದು ಪರ್ಟಿಕ್ಯುಲರ್ ಸೆಪರೇಷನ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮತ್ತೆ ಎಕನಾಮಿಕ್ ಮೀನ್ಸ್ ಆಫ್ ಪ್ರೊಡಕ್ಷನ್ಗೆ ಯಾವುದೇ ಒಂಥರ ಲಿಂಕ್ ಇರಬಾರ್ದು, ಇಲ್ಲಿ ಸೆಪರೇಷನ್ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಋಗ್ವೇದ. ಓಕೆ, ಸೊ ಋಗ್ವೇದ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇಟ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ವೇದಾಸ್, ಒನ್ ಆಫ್ ದಿ ಅಲ್ಲ, ಇಟ್ ಇಸ್ ದಿ ಓಲ್ಡೆಸ್ಟ್ ವೇದ. ಇಟ್ ಇಸ್ ದ ಫಸ್ಟ್ ವೇದ ಅಂಡ್ ಇಟ್ ಇಸ್ ದ ವೇದ ವಿಚ್ basically personified the natural elements to give them view of God. ಇಲ್ಲಿ ಇಂದ್ರ ಅಂತ ಕರೆದ್ವಿ, ವರುಣ ಅಂತ ಕರೆದ್ವಿ, ಸೂರ್ಯ ಅಂತ ಕರೆದ್ವಿ, ಪೃಥ್ವಿ ಅಂತ ಕರೆದ್ವಿ, ವಾಯು ಅಂತ ಕರೆದ್ವಿ, ಅಗ್ನಿ ಅಂತ ಕರೆದ್ವಿ. ಸೊ ಬೇಸಿಕ್ಲಿ ಈ ನ್ಯಾಚುರಲ್ ಎಲಿಮೆಂಟ್ಸ್ ನೆಲ್ಲ ದೇವರು ಮಾಡಿದ್ದೇ ಋಗ್ವೇದ. ರೈಟ್? ಋಗ್ವೇದದಲ್ಲೇ ಇದೆಲ್ಲ ಬರ್ದಿದೆ. ಇನ್ಫ್ಯಾಕ್ಟ್ ಋಗ್ವೇದದಲ್ಲಿ ಏನ್ ಹೇಳಿದೆ ಅಂದ್ರೆ, ಏಕಂ ಸತ್ ವಿಪ್ರ ಬಹುಧ ವೇದಂತಿಹಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೊಂದು ಟೈಪ್ ಆಫ್ ವ್ಯೂಸ್ ಇದೆ, ಬಟ್ ಅಲ್ಟಿಮೇಟ್ಲಿ ನಮ್ಗೆ ಎಲ್ಲರಿಗೂ ಗೊತ್ತು ದಟ್ ದೇರ್ ಇಸ್ ಓನ್ಲಿ ಒನ್ ಟ್ರೂತ್ ಅಂತ. ಬಟ್ ಆ ಒನ್ ಟ್ರೂತ್ ನ ಪರ್ಸೀವ್ ಮಾಡುವಂತ ರೀತಿ ಹಲವಾರಿದೆ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಇನ್ಫ್ಯಾಕ್ಟ್ ಋಗ್ವೇದ ತುಂಬಾ ವಿಷಯದ ಬಗ್ಗೆ ಮಾತಾಡುತ್ತೆ. ಅಸ್ಟ್ರಾನಮಿ ಬಗ್ಗೆ, ಅಸ್ಟ್ರಾಲಜಿ ಬಗ್ಗೆ. ಇನ್ಫ್ಯಾಕ್ಟ್ ಗಾಯತ್ರಿ ಮಂತ್ರ ಟಾಕ್ಸ್ ಅಬೌಟ್ ನಸಾಧ್ಯ ಸೂಕ್ತ ಅಂತ ಇದೆ. ಈ ನಸಾಧ್ಯ ಸೂಕ್ತ ಇಟ್ ಬೇಸಿಕ್ಲಿ ಇಸ್ ದ ರೂಟ್ ಆಫ್ ಆಲ್ ಹಿಂದೂ ಫಿಲಾಸಫಿ. ಇಲ್ಲಿ ಕಂಪ್ಲೀಟ್ಲಿ ಇಟ್ ಇಸ್ ಟಾಕ್ಸ್ ಅಬೌಟ್ ಸ್ಪೆಕ್ಯುಲೇಷನ್. ದೇವ್ರಿದಾರ, ದೇವ್ರಿಲ್ವಾ, ಬಿಗ್ ಬ್ಯಾಂಗ್ ಥಿಯರಿ ಎಲ್ಲಾನು ಮಾತಾಡ್ತಾರೆ. ರೈಟ್?
ಸೊ ಎನಿವೇಸ್ ಅಲ್ಲಿ ಅದೆಲ್ಲ ನಾವು ಡಿಸ್ಕಸ್ ಮಾಡಕ್ಕೆ ಇಲ್ಲಿ ಇವತ್ತು ನಾವು ನಿಂತಿಲ್ಲ. ಓಕೆ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಅಬೌಟ್ ಗವರ್ನೆನ್ಸ್ ಋಗ್ವೇದ ಏನ್ ಹೇಳಿದೆ ಅಂತ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಮ್ಯಾನ್ಸಿಪೇಷನ್ ಆಫ್ ಸೋಲ್ ಇಸ್ ಥ್ರೂ ದ ವೆಲ್ಫೇರ್ ಆಫ್ ಸೊಸೈಟಿ ಅಂತ ಹೇಳ್ತಾರೆ. ಇಮ್ಯಾನ್ಸಿಪೇಷನ್ ಆಫ್ ಸೋಲ್ ಇಸ್ ಥ್ರೂ ದ ವೆಲ್ಫೇರ್ ಆಫ್ ಸೊಸೈಟಿ ಅಂದ್ರೆ ಸಮಾಜದ ಸೇವೆಯಲ್ಲೇ ಓಕೆ ಆತ್ಮ ವಿಮೋಚನೆ ಆಗುತ್ತದೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಬೌಟ್ ಋಗ್ವೇದ. ಓಕೆ, ಆಮೇಲೆ ನೆಕ್ಸ್ಟ್ ಮುಂಡಕ ಉಪನಿಷತ್. ಓಕೆ, ಅವ್ರ ಮಂಡುಕ ಉಪನಿಷತ್, ಮುಂಡಕ ಉಪನಿಷತ್, ಸುಮಾರಷ್ಟು ಇದೆ ಪ್ರೊನೌನ್ಸಿಯೇಷನ್ಸ್ ಇದೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇಟ್ ಟಾಕ್ಸ್ ಅಬೌಟ್ ಅವರ್ ನ್ಯಾಷನಲ್ ಮೋಟೋ ವಿಚ್ ವಿ ಹ್ಯಾವ್ ಅಡಾಪ್ಟೆಡ್ ಫ್ರಮ್ ಹಿಯರ್. ಇಲ್ಲಿ ಆ ನ್ಯಾಷನಲ್ ಮೋಟೋ ಏನು? ಸತ್ಯಮೇವ ಜಯತೆ, ಅಂದ್ರೆ ಟ್ರೂತ್ ಆಲ್ವೇಸ್ ಟ್ರಯಂಪ್ಸ್ ಅಂತ. ಓಕೆ, ಅಂದ್ರೆ ಸತ್ಯಕ್ಕೆ ಯಾವಾಗ್ಲೂ ಜಯ. ಸೊ ಸತ್ಯಮೇವ ಜಯತೆ, ರೈಟ್? ಸೊ ಇದು ದಿಸ್ ಇಸ್ ಆಲ್ಸೋ ಅಬೌಟ್ ಪರ್ಟಿಕ್ಯುಲರ್ ಇನ್ಫ್ಲೂಯೆನ್ಸ್ ಫಾರ್ ಅವರ್ ಗವರ್ನೆನ್ಸ್. ಯಾವಾಗ್ಲೂ ನಿಜ ಹೇಳಬೇಕು, ನಿಜಾಯಿತಿಯಿಂದ ನಡ್ಕೋಬೇಕು ಅಂತ. ಓಕೆ, ಈಗಿನ ಒಂದು ಸಮಯದಲ್ಲಿ ಇವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ದೇರ್ ಇಸ್ ದಿಸ್ ಕಾನ್ಸೆಪ್ಟ್ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಲ್ವಾ? ಅಂದ್ರೆ ಮೋರ್ ಅಂಡ್ ಮೋರ್ ಪೀಪಲ್ ಫ್ರಮ್ ದ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಓಕೆ, ಅಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋಂತ ಜಾಸ್ತಿ ವ್ಯಕ್ತಿಗಳು ನಮ್ಮ ಒಂದು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ, ಲೋಕಸಭಾಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ ಅಂತ. ಅದೇನಕ್ಕದು? ಅಂದ್ರೆ ದುಡ್ಡು, ಬಿರಿಯಾನಿ, ಆಲ್ಕೋಹಾಲ್ ತಗೊಂಡ್ರೆ ಯಾರಿಗ್ ಬೇಕಾದ್ರೂ ವೋಟ್ ಹಾಕ್ತೀರಾ, ರೈಟ್? ಸೊ ಇದೆಲ್ಲಾನು ಎಲ್ಲೋ ಒಂದ್ ಸ್ವಲ್ಪ ನಮ್ಮ ಒಂದು ನಿಜಾಯಿತಿಗೆ ಎಲ್ಲೋ ಒಂದ್ ಸ್ವಲ್ಪ ಹೊಡೆತ ಬೀಳ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಲಾಟ್ ಆಫ್ ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಏನೇನ್ ಕೊಡ್ತಾ ಇಲ್ಲ. ಓಕೆ, ನಮ್ ಪಕ್ಕದ ಸ್ಟೇಟ್ ಅಲ್ಲಿ ಪ್ರೆಷರ್ ಕುಕ್ಕರ್ ಕೊಡ್ತಾ ಇದಾರಂತೆ, ಸೈಕಲ್ ಕೊಡ್ತಾ ಇದಾರಂತೆ, ಲೇಡಿ ಬರ್ಡ್ ಸೈಕಲ್, ಲ್ಯಾಪ್ಟಾಪ್ ಕೊಡ್ತಾ ಇದಾರಂತೆ, ಓಕೆ, ಅಕ್ಕಿ ಕೊಡ್ತಾ ಇದಾರಂತೆ, ರೈಟ್? ಸೊ ಎಲ್ಲಾ ತರಾನು ಫ್ರೀ ಬೀಸ್. ವಿ live in a culture of populist governance. ಓಕೆ, ನೆಕ್ಸ್ಟ್ ರಾಮಾಯಣ. ಸೊ ರಾಮಾಯಣ ಏನ್ ಹೇಳುತ್ತೆ? ಈ ಒಂದು ಆಡಳಿತ ವ್ಯವಸ್ಥೆ ಹೇಗಿರ್ಬೇಕು ಅಂತ ನಾವು ಏನೇನ್ ಡಿರೈವ್ ಮಾಡ್ಕೋಬಹುದು. ಸಿ, ರಾಮಾಯಣ ಇಸ್ ಅ ವೆರಿ ಬಿಗ್ ಟೆಕ್ಸ್ಟ್. ಓಕೆ, ವೆರಿ ಬಿಗ್ ಮೈಥಾಲಜಿ ಅಂತ ಹೇಳ್ಬೋದು, ಅಥವಾ ಇತಿಹಾಸ ಅಂತ ಹೇಳ್ಬೋದು. ಇಟ್ ಇಸ್ ಬೇಸ್ಡ್ ಆನ್ ಪರ್ಸ್ಪೆಕ್ಟಿವ್, ರೈಟ್? ಸೊ ಇಲ್ಲಿ ಒಂದು ತುಂಬಾ ಫೇಮಸ್ ಆದ ಒಂದು ಕೋಟ್ ಏನಂದ್ರೆ, ಯಥಾ ರಾಜ ತಥಾ ಪ್ರಜಾ. ಓಕೆ, ಯಥಾ ರಾಜ ತಥಾ ಪ್ರಜಾ ಅಂದ್ರೆ ನಾವು ಎಥಿಕ್ಸ್ ಆಗಿರ್ಬೋದು, ಮೊರಾಲಿಟಿ ಆಗಿರ್ಬೋದು, ಇಂಟಿಗ್ರಿಟಿ ಆಗಿರ್ಬೋದು, ಓಕೆ, ನಮ್ಮ ಸಮಾಜದಲ್ಲಿ ಏನಿದೆಯೋ ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಜಸ್ಟ್ ಅ ಮಿರರ್ ಆಫ್ ದ ಕ್ಯಾರೆಕ್ಟರ್ ಆಫ್ ದೋಸ್ ಹೂ ಗವರ್ನ್ ಅಂತ. ಓಕೆ, ಅಂದ್ರೆ ನಮ್ಮ ಒಂದು ರಾಜ ಹೇಗಿದ್ದಾರೆ. ಓಕೆ, ಅಂದ್ರೆ ರಾಜ ಅಂದ್ರೆ ಇಲ್ಲಿ ಇಟ್ ಇಸ್ ನಾಟ್ ಎಸೆನ್ಷಿಯಲಿ ಟ್ರಾನ್ಸ್ಲೇಟಿಂಗ್ ಜಸ್ಟ್ ಆಸ್ ಅ ಮಿಯರ್ ಟ್ರಾನ್ಸ್ಲೇಷನ್ ಟು ಕಿಂಗ್ಶಿಪ್. ಓಕೆ ಅಲ್ವಾ? ಇಟ್ ಈಸ್ ಬೇಸಿಕ್ಲಿ ದ ಪರ್ಸನ್ ಇನ್ ಗವರ್ಮೆಂಟ್, ಅಂದ್ರೆ ಆಡಳಿತದಲ್ಲಿ, ರಾಜಕೀಯದಲ್ಲಿ. ಓಕೆ, ಪ್ರಧಾನ ಮಂತ್ರಿಯಾಗಿ ಯಾರಿದ್ದಾರೆ ಅಥವಾ ನಮ್ಮ ಲೀಡರ್ ಆಗಿ ಯಾರಿದ್ದಾರೆ, ಓಕೆ, ಅವ್ರನ್ನ ಫಾಲೋ ಮಾಡೋರು ಅದೇ ತರಾನೇ ಇರ್ತಾರೆ. ಅವ್ರು ಯಾವ ತರ ಎಥಿಕ್ಸ್ ತೋರಿಸ್ತಾರೋ ಜನಾನು ಅದೇ ತರ ಎಥಿಕ್ಸ್ ತೋರಿಸ್ತಾರೆ. ಅವ್ರು ಯಾವ ತರ ಇಂಟಿಗ್ರಿಟಿ ತೋರಿಸ್ತಾರೋ ಜನಾನು ಅದೇ ತರ ಇಂಟಿಗ್ರಿಟಿ ತೋರಿಸ್ತಾರೆ. ಅವರು ಯಾವ ತರ ಆಟಿಟ್ಯೂಡ್ ತೋರಿಸ್ತಾರೋ ಜನಾನು ಅದೇ ತರ ಆಟಿಟ್ಯೂಡ್ ತೋರಿಸ್ತಾರೆ. ಅವರು ಯಾವ ತರ ವ್ಯಾಲ್ಯೂಸ್ ಮಾರಲ್ಸ್ ತೋರಿಸ್ತಾರೋ ಜನಾನು ಅದೇ ತರ ವ್ಯಾಲ್ಯೂಸ್ ಮಾರಲ್ಸ್ ತೋರಿಸ್ತಾರೆ ಅಂತ. ಸೊ ಯು ಕ್ಯಾನ್ ಟೆಲ್ ದಟ್ ದ ಡಿಸ್ಟೆನ್ಸ್ ಆಫ್ ಮೊರಾಲಿಟಿ ಮಸ್ಟ್ ಬಿಗಿನ್ ಫ್ರಮ್ ದ ಡೋರ್ಸ್ ಆಫ್ ದ ಲೀಡರ್ಸ್ ಹೂ ಪ್ರೀಚ್ ಇಟ್. ಓಕೆ, ಅಂದ್ರೆ ಸೊ ಬೇಸಿಕಲಿ ನೀವು ಹೇಳೋದನ್ನ ಓಕೆ ಅದೇ ತರ ನಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಓಕೆ, ನಾವ್ ಏನ್ ಹೇಳ್ತೀವೋ ಅದನ್ನ ಹಾಗೆ ನಾವು ನಡ್ಕೋಬೇಕು. ಹಾಗೇನಾದ್ರೂ ನಾವು ನಡೆದಿಲ್ಲ ಅಂದ್ರೆ ಓಕೆ, ವಿ ವಿಲ್ ಕಮ್ ಅಂಡರ್ ದಿಸ್ ಸಮಥಿಂಗ್ ಕಾಲ್ಡ್ ಎಸ್ ನೋವರ್ ಡೂವರ್ ಸ್ಪ್ಲಿಟ್ ಅಂತ ಹೇಳ್ತೀವಿ ಎಥಿಕ್ಸ್ ಅಲ್ಲಿ. ನೋವರ್ ಡೂವರ್ ಸ್ಪ್ಲಿಟ್ ಅಂದ್ರೆ ಏನು? ನನ್ಗೆ ತಪ್ಪು ಅಂತ ಗೊತ್ತು, ಆದ್ರೂ ಮಾಡ್ತೀನಿ, ರೈಟ್? ಲೈಕ್ ಫಾರ್ ಎಕ್ಸಾಂಪಲ್, ನನ್ಗೆ ಸಿಗರೇಟ್ ಹೊಡೆಯೋದು ತಪ್ಪು ಅಂತ ಗೊತ್ತು. ಐ ನೋ ದಟ್ ಎಷ್ಟು ಕ್ಯಾನ್ಸರ್ ಕಾಸಿಂಗ್ ಫ್ಯಾಕ್ಟರ್ಸ್ ಇದೆ, ಎಷ್ಟು ಕಾರ್ಸಿನೋಜೆನಿಕ್ ಏಜೆಂಟ್ಸ್ ಇದೆ, ಪ್ರತಿಯೊಂದು ಗೊತ್ತು. ಬಟ್ ಆದ್ರೂ ಹೊಡೆದ್ರೆ ದಟ್ಸ್ ಕಾಲ್ಡ್ ಎಸ್ ಅ ನೋವರ್ ಡೂವರ್ ಸ್ಪ್ಲಿಟ್, ರೈಟ್? ಸೊ ಒಂದು ರಾಜನಾಗಿರುವ ಇರಕ್ಕೆ, ಓಕೆ, ಒಂದು ಲೀಡರ್ಗೆ ಅವರು ಏನ್ ಹೇಳ್ತಾರೋ ಅದನ್ನ ಹಾಗೆ ನಡ್ಕೋಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ವಾಲಿಟಿ. ಅವ್ರು ಯಾವಾಗವರೆಗೂ ಈ ನೋವರ್ ಡೂವರ್ ಸ್ಪ್ಲಿಟ್ ಜೊತೆ ನಡ್ಕೊಂತಾರೋ ಅವಾಗವರೆಗೂ ಅವರು ಒಂದು ನಿಜವಾದ ಲೀಡರ್ ಆಗಕ್ಕೆ ಸಾಧ್ಯನೇ ಇಲ್ಲ, ರೈಟ್? ನೆಕ್ಸ್ಟ್ ಒನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಾಮರಾಜ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ವಾಟ್ ಇಸ್ ದಿಸ್ ರಾಮರಾಜ್ಯ? ರಾಮರಾಜ್ಯ ಅನ್ನೋದು ಆ ಟೈಮಲ್ಲಿ ಲಾರ್ಡ್ ರಾಮ ಅಂತ ನಾವು ಯಾರನ್ನ ಪೂಜೆ ಮಾಡ್ತೀವಿ, ಅವರು ಒಂದು ನಡೆಸಿದ ಒಂದು
ರಾಜ್ಯವನ್ನು ರಾಮರಾಜ್ಯ ಅಂತ ಕರಿತೀವಿ. ಅವ್ರು ನಡೆಸಿದ ಒಂದು ಆಡಳಿತ. ಇಲ್ಲಿ ಒಂದು ಪರ್ಫೆಕ್ಟ್ ಸೋಷಿಯಲ್ ಯುಟೋಪಿಯಾ ಇತ್ತು ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಸೋಷಿಯಲ್ ಯುಟೋಪಿಯಾ ಅಂದ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿತ್ತು. ಅಂದ್ರೆ ಇಲ್ಲಿ ಕ್ರೈಮ್ ಇರ್ಲಿಲ್ಲ. ಓಕೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇತ್ತು. ಓಕೆ, ಅಂದ್ರೆ ಕ್ಲಾಸ್ ಡಿಫ್ರೆನ್ಸಿಯೇಷನ್ ಇರಲಿಲ್ಲ. ಸೊ ಈ ತರ ಸುಮಾರಷ್ಟು ಒಂಥರ ಪರ್ಫೆಕ್ಟ್ ಸೊಸೈಟಿ ಒಂದು ಕ್ರಿಯೇಟ್ ಮಾಡಿಟ್ಟಿದ್ರು. ಓಕೆ, ಸೊ ಇದನ್ನ ರಾಮರಾಜ್ಯ ಅಂತ ಕರಿತೀವಿ. ಈ ರಾಮರಾಜ್ಯ ಇರಬೇಕು ಅಂತಾನೆ ನಮ್ಮ ಆರ್ಟಿಕಲ್ 38 ಅಲ್ಲೂ ವೆಲ್ಫೇರ್ ಸ್ಟೇಟ್ ಅಂತ ರಾಮರಾಜ್ಯ ಅಂತ ಮೆನ್ಷನ್ ಮಾಡ್ತೀವಿ, ರೈಟ್? ಆ ತರ ಒಂದು ವಿಷನ್ ಇಟ್ಕೊಂಡು ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ನಡೆಸ್ತಾ ಇದ್ದೀವಿ ಅಂತ, ರೈಟ್? ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನಿಮ್ಗೆ ರಾಮಾಯಣದಲ್ಲಿ ಗವರ್ನೆನ್ಸ್ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, it talks about transformational leaders who add value to the whole purpose of the project, right? So ಇಲ್ಲಿ ಏನೇ ಮಾಡಿದ್ರು it was always with values. Like for example, ನಿಮ್ಗೆ ರಾಮಾಯಣದ ಯುದ್ಧದಲ್ಲಿ, ಲಂಕದಲ್ಲಿ ನಡೆದಿರುವ ಯುದ್ಧದಲ್ಲಿ, ಫಾರ್ ದ ಫಸ್ಟ್ ಟೈಮ್ ಎವರ್, ಓಕೆ, ಇವಾಗ ನಾವು ಜೆನೀವಾ ಕನ್ವೆನ್ಷನ್ ಅದು ಇದು ಅಂತ ಹೇಳ್ತೀವಿ, ಬಟ್ ರಾಮಾಯಣದಲ್ಲಿ 2000 ವರ್ಷ ಹಿಂದೆ ಬರ್ದಿರುವಂತ ಒಂದು ಟೆಕ್ಸ್ಟ್ ಅಲ್ಲಿ ಏನ್ ಮೆನ್ಷನ್ ಆಗಿತ್ತು, ಆಪೋಸಿಟ್ ಸೈಡ್ ಅಂದ್ರೆ ರಾವಣದ ಕಡೆ ಆ ಒಂದು ಸೈಡ್ ಅಲ್ಲಿ ಯಾರ್ಯಾರು ಸೋಲ್ಜರ್ಸ್ ಸತ್ತಿದ್ರೋನು ಅವ್ರಿಗೂನು ನಾವು ಪೂಜೆ ಮಾಡ್ಬಿಟ್ಟು ಅವ್ರಿಗೂನು ಅವ್ರ ಫ್ಯೂನರಲ್ ರೈಟ್ಸ್ ಮಾಡ್ತಾ ಇದ್ವಿ ಅಂತ, ರೈಟ್? ಸೊ ಆ ಟೈಮ್ ಅಲ್ಲೇ ವ್ಯಾಲ್ಯೂಸ್ ಹೇಗಿತ್ತು ನೋಡಿ, ರೈಟ್? ನೆಕ್ಸ್ಟ್ ಟು ವಿಸಲ್ ಬ್ಲೋಯಿಂಗ್. ಸೊ ದಟ್ ಇಸ್ ಆಲ್ಸೋ ಸಮಥಿಂಗ್ ವಿಚ್ ವಿ ಕ್ಯಾನ್ ಲರ್ನ್. ಸೊ ವಿಸಲ್ ಬ್ಲೋಯಿಂಗ್ ಬೈ ವಿಭೀಷಣ್. ವಿಭೀಷಣ ಯಾರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ರಾವಣ ಅವರ ತಮ್ಮ. ಓಕೆ, ಸೊ ಅವರು ಹೋಗ್ಬಿಟ್ಟು ಲೈಕ್ ಸೀತಾಮಾನ ಬಿಡುಗಡೆ ಮಾಡಿ ಅಂತ ಅವ್ರು ಹೋಗಿ ಕೇಳ್ಕೊಂತಾರೆ. ಬಟ್ ರಾವಣ ಕೇಳ್ತಾರ? ಇಲ್ಲ. ಅವ್ರಿಗೆ ನಿಜಾಯಿತಿ ಎಲ್ಲಿರುತ್ತೆ, ಸರಿ ಯಾವುದು ಅಂತ ಗೊತ್ತಿರುತ್ತೆ. ಅದಕ್ಕೆ ಅವರು ಅಲ್ಲಿಂದ ಹೊರಟಿ ಆದ್ಮೇಲೆ ಲಾರ್ಡ್ ರಾಮ್ಗೆ ಹಿ ವಿಲ್ ಸ್ಟಾರ್ಟ್ ಸಪೋರ್ಟಿಂಗ್, ರೈಟ್? ಇದರಿಂದ Rama will start winning the war, right? So whistle blowing played a very important part because Vibhishan chose the side of right. Okay, ಮತ್ತೆ ಇನ್ನೊಂದು ನೋಡಿ, ಡೈವರ್ಸಿಟಿ ಅಂಡ್ ಇನ್ಕ್ಲೂಸಿವ್ನೆಸ್ ಇನ್ ದ ಟೀಮ್. ಡೈವರ್ಸಿಟಿ ಅಂಡ್ ಇನ್ಕ್ಲೂಸಿವ್ನೆಸ್ ಇನ್ ದ ಟೀಮ್ ಅಂದ್ರೆ ಎಲ್ಲಾ ವರ್ಗದಲ್ಲೂ ಜನ ಇರ್ತಾರೆ. ಲೈಕ್ ಆನ್ ಲಾರ್ಡ್ ರಾಮಾ ಸೈಡ್ there were people from all sections of the society. ಇವಾಗ ನೋಡಿ, there were tribals, there were Vanars, okay, there was a bird, there was a ಬೇಸಿಕಲಿ ಎಲ್ಲಾರು ಯೋಚನೆ ಇದ್ ಮಾಡ್ತಾರಲ್ಲ, ನಿಮ್ಗೆ ಆ ಸ್ಟೋರಿ ಎಲ್ಲ ಗೊತ್ತೇ ಇರುತ್ತೆ, ದಟ್ ಈವನ್ ಅ ಸ್ಮಾಲ್ ಸ್ಕ್ವಿರಲ್ ಇಟ್ ಥಾಟ್ ದಟ್ ಇಟ್ ಕುಡ್ ಮೇಕ್ ಅ ಡಿಫರೆನ್ಸ್ ಬೈ ಕನ್ಸ್ಟ್ರಕ್ಟಿಂಗ್ ರಾಮ್ ಸೇತು, ಅಲ್ವಾ? ಸೊ ಅದನ್ನು ಒಂದು ಚಿಕ್ಕ ಕಲ್ಲು, ಅದರಲ್ಲಿ ರಾಮ ಅಂತ ಬರೆದು ಅದನ್ನು ಹೋಗ್ಬಿಟ್ಟು ಆ ರಾಮ್ ಸೇತು ಕಟ್ಟಬೇಕು ಅಂತ ಯೋಚನೆ ಮಾಡುತ್ತೆ, ರೈಟ್? ಎನಿವೇಸ್, ನೆಕ್ಸ್ಟ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಇಮ್ಯಾನ್ಯುಯಲ್ ಕ್ಯಾಂಟ್. ಸೊ ಇಮ್ಯಾನ್ಯುಯಲ್ ಕ್ಯಾಂಟ್ ಬಂದು ಈಸ್ ಅ ಡಿಯಾನ್ಟಾಲಜಿಕಲ್ ಥಿಂಕರ್. ಡಿಯಾನ್ಟಾಲಜಿಕಲ್ ಅಂದ್ರೆ it is a branch of philosophy, it is a branch of ethics which considers that the means to achieve an end is just as important as the end in itself ಅಂತ. ಅಂದ್ರೆ ನಾವು ಯಾವ ಹಾದಿಯಲ್ಲಿ ಒಂದು ಎಂಡ್ ಟುವರ್ಡ್ಸ್ ನಾವು ನಡಿತೀವೋ ಅದು ಆ ಎಂಡ್ ಅಚೀವ್ ಮಾಡುವಷ್ಟೇ ಇಂಪಾರ್ಟೆಂಟ್ ಅಂತ, ರೈಟ್? ಸೊ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಕೆಲವ್ರನ್ನ ಹೇಳ್ಬೇಕಂದ್ರೆ ಇದೇ ತರ ಡಿಯಾನ್ಟಾಲಜಿಕಲ್ ಥಿಂಕರ್ಸ್ ಮಹಾತ್ಮ ಗಾಂಧಿ ಅಂತ ಹೇಳ್ಬೋದು, ಓಕೆ, ನೆಲ್ಸನ್ ಮಂಡೇಲಾ ಅಂತ ಹೇಳ್ಬೋದು, ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳ್ಬೋದು. ಅದೇ ತರ ಇಮ್ಯಾನ್ಯುಯಲ್ ಕ್ಯಾಂಟ್ ಬರ್ತಾರೆ. ಇವರು ಅವ್ರದ್ದೇ ಆದಂತ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಅದನ್ನೇನಂತ ಕರಿತೀವಿ? ಕ್ಯಾಟಗೋರಿಕಲ್ ಇಂಪರೇಟಿವ್ ಅಂತ ಕರಿತೀವಿ. ಓಕೆ, ಸೊ ಆ ಕ್ಯಾಟಗೋರಿಕಲ್ ಇಂಪರೇಟಿವ್ ಅಲ್ಲಿ ಹಿ ಟೆಲ್ಸ್ ದಟ್ ಡ್ಯೂಟಿ ಇಸ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್ ಅಂಡ್ ಡ್ಯೂಟಿ ವಿತ್ ಡ್ಯೂಟಿಫುಲ್ನೆಸ್. ಓಕೆ, ಸೆಲ್ಫ್ಲೆಸ್ನೆಸ್ ಇಸ್ ಅ ಮಾರಲ್ ಡ್ಯೂಟಿ ಅಂತ ಹೇಳ್ತಾರೆ. ಅಂದ್ರೆ ಡ್ಯೂಟಿ ಬೇಸ್ಡ್ ಎಥಿಕ್ಸ್ ಬಗ್ಗೆ ಬೇಸಿಕ್ ಆಗಿ ಮಾತಾಡ್ತಾ ಇದ್ದಾರೆ. ದಟ್ ಇಸ್ ನಥಿಂಗ್ ಬಟ್ ಡಿಯಾನ್ಟಾಲಜಿ. ಡಿಯಾನ್ಟಾಲಜಿ ಅಂದ್ರೆ ಹೆಸರಲ್ಲೇ ಇದೆ ಲ್ಯಾಟಿನ್ ವರ್ಡ್. ಇಟ್ ಇಸ್ ನಥಿಂಗ್ ಬಟ್ ಎಟಿಮಾಲಜಿಕಲಿ ಯಾವ್ದ್ರ ಬಗ್ಗೆ ಮಾತಾಡೋದು? ಡಿಯಾನ್ಟಾಲಜಿ ಅಂದ್ರೆ ಡ್ಯೂಟಿ ಬೇಸ್ಡ್ ಎಥಿಕ್ಸ್ ಅಂತಾನೆ ಅರ್ಥ, ರೈಟ್? ನೆಕ್ಸ್ಟ್ ಕಾನ್ಫ್ಯೂಷಿಯಸ್. ಓಕೆ, ಸೊ ಕಾನ್ಫ್ಯೂಷಿಯಸ್ ಬಂದು ಈಸ್ ಅ ಚೈನೀಸ್ ಫಿಲಾಸಫರ್, ಓಕೆ, ಹೂ ವಾಸ್ ದೇರ್ ಇನ್ 6th century. ಇವ್ರೇನ್ ಹೇಳ್ತಾರೆ ಅಂದ್ರೆ ರೈಚಿಯಸ್ನೆಸ್, ಓಕೆ, ಅಂದ್ರೆ ಧರ್ಮನಿಷ್ಠೆ ಅಂತ ನಾವೇನ್ ಕರಿತೀವಿ, ಧರ್ಮನಿಷ್ಠೆಯು ಉತ್ತಮ ಆಡಳಿತದ ಅಡಿಪಾಯ ಅಂತ ನಾವು ಹೇಳ್ಬೋದು. ಓಕೆ, ಅಂದ್ರೆ ರೈಚಿಯಸ್ನೆಸ್ ಇಸ್ ದ ಫೌಂಡೇಶನ್ ಆಫ್ ಗುಡ್ ಗವರ್ನೆನ್ಸ್ ಅಂಡ್ ಪೀಸ್. ಓಕೆ, ದಿಸ್ ಇಸ್ ವಾಟ್ ಹಿ ಟೆಲ್ಸ್ ಅಬೌಟ್ ಗವರ್ನೆನ್ಸ್. ಕೋರ್ಸ್ ಇವ್ರು ಎಷ್ಟೊಂದು ಕೋಟ್ಸ್ ಎಲ್ಲ ಹೇಳಿದ್ದಾರೆ, ಬಟ್ ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಇದು
ರೈಟ್. ಮುಂದೆ ಗ್ಲಾಡ್ ಸ್ಟೋನ್. ಈ ಗ್ಲಾಡ್ ಸ್ಟೋನ್ ಅನ್ನೋರು ಯಾರು? ಓಕೆ, ಈ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ UK. ತುಂಬಾ ಹಳೆಯ ಪ್ರೈಮ್ ಮಿನಿಸ್ಟರ್, ಬಟ್ ಅದು ಪ್ರೈಮ್ ಮಿನಿಸ್ಟರ್. ಇವರು ಗವರ್ನೆನ್ಸ್ ಬಗ್ಗೆ ಸುಮಾರಷ್ಟು ರಿಸರ್ಚ್ ಮಾಡಿರ್ತಾರೆ. ಓಕೆ, ಸೊ ಇವರು ಹೇಳಿದಂತ ಒಂದು ಕೋಟು, ಇಟ್ ಬಿಕಮ್ಸ್ ಆಫ್ ಇಂಪಾರ್ಟೆನ್ಸ್ ಟು ಅಸ್. ಇದ್ರ ಮಹತ್ವ ನಮ್ಗೆ ಇದ್ದೇ ಇದೆ, ರೈಟ್. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ದ ಪರ್ಪಸ್ ಆಫ್ ಗವರ್ಮೆಂಟ್ ಇಸ್ ಟು ಮೇಕ್ ಇಟ್ ಈಸಿ ಫಾರ್ ದ ಪೀಪಲ್ ಟು ಡೂ ಗುಡ್ ಅಂಡ್ ಡಿಫಿಕಲ್ಟ್ ಫಾರ್ ದ ಪೀಪಲ್ ಟು ಡೂ ಈವಿಲ್. ಅಂದ್ರೆ ಒಂದು ಸರ್ಕಾರದ ಮೂಲ ಉದ್ದೇಶ ಏನಿದೆ ಅಂದ್ರೆ, ಜನಕ್ಕೆ ಒಳ್ಳೇದ್ ಮಾಡೋದು ಸುಲಭ ಆಗ್ಬೇಕು, ಕೆಟ್ಟದ್ ಮಾಡೋದು, ಓಕೆ, ಕೆಟ್ಟದ್ ಮಾಡೋದು, ಕೆಟ್ಟದ್ ಬಯಸೋದು, ಇದೆಲ್ಲ ಕಷ್ಟ ಆಗ್ಬೇಕು ಅಂತ. ಓಕೆ, ಇನ್ಫ್ಯಾಕ್ಟ್ ನಮ್ಮ ವೇದದಲ್ಲೂ ಇದೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಸದಾ ರಕ್ಷಣೀಯ ಕಾಲಾನಿ ಗೃಹಣೇಯ ಅಂತ. ಓಕೆ, ಸದಾ ರಕ್ಷಣೀಯ ಕಾಲಾನಿ ಗೃಹಣೇಯ ಅಂದ್ರೆ ಅಲ್ಟಿಮೇಟ್ಲಿ ಟ್ರುತ್, ಲೈಕ್ ಪ್ರೊಟೆಕ್ಟ್ ದ ಗುಡ್, ವ್ಯಾಂಕ್ವಿಶ್ ದ ಈವಿಲ್ ಅಂತ ಹೇಳಿದ್ದಾರೆ. ಪ್ರೊಟೆಕ್ಟ್ ದ ಗುಡ್, ಪ್ರೊಟೆಕ್ಟ್ ದ ರೈಚಸ್, ವ್ಯಾಂಕ್ವಿಶ್ ದ ಈವಿಲ್, ಅಂಡ್ ಅಲ್ಟಿಮೇಟ್ಲಿ ದಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್. ಸೊ ಇದನ್ನೇ ಇವರು ಗ್ಲಾಡ್ ಸ್ಟೋನ್ ಬೇರೆ ತರ ಹೇಳ್ತಾ ಇದ್ದಾರೆ. ಓಕೆ, ಬಟ್ 2000 ವರ್ಷ ಹಿಂದೆ ನಾವು ಅದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ವಿ, ರೈಟ್. ಎನಿವೇಸ್, ನೆಕ್ಸ್ಟ್ ಜಾನ್ ರಾಲ್ಸ್ ಥಿಯರಿ ಆಫ್ ಜಸ್ಟಿಸ್. ಓಕೆ, ಸೊ ಈ ಜಾನ್ ರಾಲ್ಸ್ ಥಿಯರಿ ಆಫ್ ಜಸ್ಟಿಸ್ ಬಂದು, ಇವರು ಆಕ್ಚುಲಿ ತುಂಬಾ ರೀಸೆಂಟ್ ಒಂದು ಥಿಂಕರ್ ಅಂತ ಹೇಳ್ಬೋದು. ಓಕೆ, ಜಾನ್ ರಾಲ್ಸ್ ಎಷ್ಟು ರೀಸೆಂಟ್ ಅಂದ್ರೆ, ಆಲ್ಮೋಸ್ಟ್ ಒಂದು 50 ವರ್ಷ ಹಿಂದೆ ಇವರು ಇದ್ರು. ಇವ್ರ ಥಿಯರೀಸ್ ಎಲ್ಲ ಅವಾಗ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಇನ್ಫ್ಯಾಕ್ಟ್ ಜಾನ್ ರಾಲ್ಸ್ ಏನ್ ಹೇಳ್ತಾರೋ, ಒಂದು 20 ವರ್ಷ ಆದ್ಮೇಲೆ ಅಮರ್ತ್ಯ ಸೇನ್ ಅದಕ್ಕೆ ಬಂದು ಅವರು ನೋಬೆಲ್ ಲಾರೆಟ್ ಆಗೋದು, ಆ ಒಂದು ಪ್ರಿನ್ಸಿಪಲ್ನೇ ಅವರು ಮಾತಾಡೋದು, ರೈಟ್. ಅಮರ್ತ್ಯ ಸೇನ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅನ್ಸುತ್ತೆ. ಬಟ್ ಇಲ್ಲಿ ಜಾನ್ ರಾಲ್ಸ್ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವರ ಒಂದು ಫಿಲಾಸಫಿ ಅರ್ಥ ಮಾಡ್ಸಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಒಂದು ಕೇಕ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಆ ಕೇಕ್ ಇವಾಗ ನೀವು ಒಂದು ಸ್ಕೂಲಲ್ಲೋ, ಕಾಲೇಜಲ್ಲೋ, ಆಫೀಸಲ್ಲೋ ಎಲ್ಲೋ ಒಂದಿರ್ತೀರ, ರೈಟ್. ಆ ಕೇಕ್ ಇವಾಗ ನಿಮ್ಮ ಫ್ರೆಂಡ್ಸ್ಗೆ ನೀವು ಹಂಚಬೇಕು. ಇವಾಗ ನಿಮ್ ಕೈಯಲ್ಲಿ ಆ ಚಾಕು ಇದ್ರೆ ನೀವೇನ್ ಮಾಡ್ತೀರಾ? ನಿಮ್ಗೊಂದು ದೊಡ್ಡ ಪೀಸ್ ತಗೊಂತೀರಾ, ನಿಮ್ಮ ಫ್ರೆಂಡ್ಸ್ ಅಂತ ನೀವು ಯಾರ ಹತ್ರ ಕ್ಲೋಸ್ ಆಗಿರ್ತೀರೋ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ತೀರಾ, ನಿಮ್ಗೆ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಬಿಟ್ಟು ಕೊಟ್ಬಿಡ್ತೀರಾ. ಓಕೆ, ಇದೇನಕ್ಕಾಯ್ತು? ಏನಕ್ಕಂದ್ರೆ ನಿಮ್ಮ ಒಳಗಡೆ ಕೆಲವೊಂದು ಭೇದ ಇದೆ, ಕೆಲವೊಂದು ಭಾವ ಇದೆ, ಕೆಲವೊಂದು ಇಷ್ಟ ಇದೆ. ಓಕೆ, ಕೆಲವ್ರು ನೋಡಿದ್ರೆ ಇಷ್ಟ ಆಗಲ್ಲ. ಇದರಿಂದ ನೀವು ಈ ತರ ಒಂದು ಡಿವಿಷನ್ ಮಾಡಿದ್ರಿ ಅಂತ ಹೇಳ್ಬೋದು, ರೈಟ್. ಬಟ್ ಅದೇ ಈ ಒಂದು ಡಿವಿಷನ್ಸ್ ಎಲ್ಲ ಆದ್ಮೇಲೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಕೇಸ್ ತಗೊಳ್ಳೋಣ. ಇವಾಗ ನಿಮ್ಗೆ ಈ ಒಂದು ಪರ್ಟಿಕ್ಯುಲರ್ ಕೇಕ್ ಕಟ್ ಮಾಡಿದ್ಮೇಲೆ ಯಾರಿಗೆ ಯಾವ ಪೀಸ್ ಹೋಗುತ್ತೆ ಅಂತ ಗೊತ್ತಿಲ್ಲ ಅಂತ ಒಂದು ರೂಲ್ ಇಡೋಣ, ರೈಟ್. ಯಾವ ಪೀಸ್ ಯಾರಿಗ್ ಬೇಕಾದ್ರೂ ಹೋಗ್ಬೋದು ಅಂತ. ಅವಾಗ ನೀವು ಹೇಗ್ ಕಟ್ ಮಾಡ್ತೀರಾ? ಎಲ್ಲರಿಗೂ ಈಕ್ವಲ್ ಆಗಿ ಕಟ್ ಮಾಡ್ತೀರಾ ಅಲ್ವಾ? ಸೊ ಅದೇ ಇಲ್ಲೂನು, ಈ ಒಂದು ನಿಮ್ಗೆ ಯಾರಿಗೆ ಯಾವ ಪೀಸ್ ಹೋಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ವಾ, ಅದನ್ನೇ ನಾನು ವೇಲ್ ಆಫ್ ಇಗ್ನೋರೆನ್ಸ್ ಅಂತ ಕರಿತೀನಿ. ಇವಾಗ ಈ ತರ ಯೋಚನೆ ಮಾಡಿ, ಇವಾಗ ಒಬ್ರು 5 ದಿನದಿಂದ ಏನು ತಿಂದಿರಲ್ಲ, ಇನ್ನೊಬ್ರು 1 ದಿನದಿಂದ ಏನು ತಿಂದಿರಲ್ಲ, ಇನ್ನೊಬ್ರು ಹೋದ್ 5 ನಿಮಿಷದಿಂದ ಏನು ತಿಂದಿರಲ್ಲ. ಇವಾಗ ಎಲ್ಲರಿಗೂ ಒಂದೇ ತರ ಟ್ರೀಟ್ ಮಾಡ್ಬೇಕಾ? ಎಲ್ಲರಿಗೂ ಒಂದೇ ತರ ಈಕ್ವಲ್ ಆಗಿ ನಾನು ಕೇಕ್ ನ ಡಿವೈಡ್ ಮಾಡ್ಬೇಕಾ ಅಂತ ಇನ್ನೊಂದು ಪರ್ಟಿಕ್ಯುಲರ್ ಥಾಟ್ ಬರುತ್ತೆ. ಡಿವೈಡ್ ಮಾಡ್ಬೇಕಾ ಎಲ್ಲರಿಗೂ ಒಂದೇ ತರ? 5 ದಿನದಿಂದ ಯಾರು ತಿಂದಿಲ್ಲ, ಅವ್ರಿಗೆ ಆಬ್ವಿಯಸ್ಲಿ ಒಂದ್ ಸ್ವಲ್ಪ ದೊಡ್ಡ ಪೀಸ್ ಬೇಕಲ್ವಾ? ಓಕೆ, ನಮ್ಮ ಸಮಾಜದಲ್ಲೂ ಬೇರೆ ಬೇರೆ ವರ್ಗದಲ್ಲಿರ್ತಾರೆ, ಬೇರೆ ಬೇರೆ ವರ್ಣದಲ್ಲಿರ್ತಾರೆ, ಬೇರೆ ಬೇರೆ ಕ್ಲಾಸು, ಬೇರೆ ಬೇರೆ ಕ್ಯಾಸ್ಟು, ಬೇರೆ ಬೇರೆ ಪ್ಲೇಸ್ ಆಫ್ ಬರ್ತ್, ಬೇರೆ ಬೇರೆ ಒಂದು ಡಿಫ್ರೆಂಟ್ ರೇಸು. ಸೊ ಇದೆಲ್ಲಾನು, ದೀಸ್ ಆಲ್ ಆರ್ ಡಿವಿಷನ್ಸ್, ಅಂಡ್ ದೀಸ್ ಡಿವಿಷನ್ಸ್ ಆರ್ ಆನ್ ದ ಬೇಸಿಸ್ ಆಫ್ ಡಿಫರೆನ್ಸ್, ರೈಟ್. ಸೊ ಈ ಡಿಫರೆನ್ಸ್ನೇ ಅವರು ಡಿಫರೆನ್ಸ್ ಪ್ರಿನ್ಸಿಪಲ್ ಅಂತ ಕರೀತಾರೆ, ರೈಟ್. ಅವ್ರು ಇನ್ಫ್ಯಾಕ್ಟ್ ಆರ್ಗ್ಯೂ ಮಾಡ್ತಾರೆ, ಒಂದು ಹೈಪೋಥೆಟಿಕಲ್ ಐಲ್ಯಾಂಡ್ ತಗೊಳ್ಳೋಣ. ಐಲ್ಯಾಂಡ್ ಅಲ್ಲಿ ಒಂದು ಜನನ್ ಬಿಟ್ಟು ಅವ್ರನ್ನ ಚೂಸ್ ಮಾಡಿ, ಅವ್ರಿಗೊಂದು ಬೇಸಿಕ್ ಇಂಟೆಲೆಕ್ಟ್ ಕೊಟ್ಟು ಅವ್ರನ್ನ ಚೂಸ್ ಮಾಡಿ ಅಂದ್ರೆ, ಅವ್ರೆಲ್ಲಾರು ಇದೇ ತರಾನೇ ಆಕ್ಟ್ ಮಾಡ್ತಾರೆ. ಅವ್ರಿಗೆ ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ಈಕ್ವಲ್ ಆಗಿ ಡಿವಿಷನ್ ಆಗುತ್ತೆ. ಅವರು ನಮ್ಮವರು, ಇವ್ರು ನಮ್ಮವರು ಅಂತೆಲ್ಲ ಇರುವಾಗ ಅವಾಗ ಅನ್ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ. ಸೊ ಈ ಒಂದು ಪ್ರಿನ್ಸಿಪಲ್ ಇಟ್ಕೊಂಡೆ ನಾವ್ ಇವತ್ತು ರಿಸರ್ವೇಶನ್ ಅಂತ ಕರಿತಾ ಇದೀವಿ. ಓಕೆ, ಆಮೇಲೆ LPG ಸಬ್ಸಿಡಿ ಗಿವ್ ಇಟ್ ಅಪ್ ಅಂತ ನಾವೇನು ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ವಿ. ಇದೆಲ್ಲಾನು ಇಟ್ ಇಸ್ ಬೇಸ್ಡ್ ಆನ್ ದಿ ಸೇಮ್ ಥಿಂಗ್. ಸೊ ಇನ್ಫ್ಯಾಕ್ಟ್ ಇವರು ಇನ್ನೊಂದು ಪರ್ಟಿಕ್ಯುಲರ್ ಟರ್ಮ್ ಯೂಸ್ ಮಾಡ್ತಾರೆ. ನೀವು ಈ ಕೀವರ್ಡ್ಸ್ ಎಲ್ಲ ಎಷ್ಟು ನೀವು ಆನ್ಸರ್ಸ್ ಅಲ್ಲಿ ಬರೀತೀರೋ ಅಷ್ಟು ಒಳ್ಳೇದು, ಅಷ್ಟು ನಿಮ್ಗೆ ಮಾರ್ಕ್ಸ್ ಇರುತ್ತೆ. ಈ ಕೀವರ್ಡ್ ಹೆಸರು ಏನಂದ್ರೆ ರಿಫ್ಲೆಕ್ಸಿವ್ ಈಕ್ವಿಲಿಬ್ರಿಯಂ ಅಂತ.
ಸೊ ಈ ರಿಫ್ಲೆಕ್ಸಿವ್ ಈಕ್ವಿಲಿಬ್ರಿಯಂ ಅನ್ನೋದು ಓಕೆ ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರೆ ಅಂದ್ರೆ ಡಿಸಿಷನ್ ಮೇಕರ್ಸ್ ಯಾರಿಗೆ ಈ ಒಂದು ಪರ್ಟಿಕ್ಯುಲರ್ ರಿಸೋರ್ಸಸ್ ಕೊಡಬೇಕು ಅಂತ ಅವರು ಇಂಪಾರ್ಷಲ್ ಆಗಿ ಆಬ್ಜೆಕ್ಟಿವ್ ಆಗಿ ಡಿಸಿಷನ್ಸ್ ಮಾಡಬೇಕು ಅಂತ ಯಾವ ಫಿಲಾಸಫಿ ಹೇಳುತ್ತೆ, ರಿಫ್ಲೆಕ್ಸಿವ್ ಈಕ್ವಿಲಿಬ್ರಿಯಂ ಫಿಲಾಸಫಿ ಹೇಳುತ್ತೆ, ರೈಟ್. ಸೊ ದಿಸ್ ಇಸ್ ಕಾಲ್ಡ್ as ವೇಲ್ ಆಫ್ ಇಗ್ನೋರೆನ್ಸ್, ಡಿಫರೆನ್ಸ್ ಪ್ರಿನ್ಸಿಪಲ್ ಮತ್ತೆ ರಿಫ್ಲೆಕ್ಸಿವ್ ಈಕ್ವಿಲಿಬ್ರಿಯಂ. ಓಕೆ, ನಿಮ್ಗೆ ಇವಾಗ ಒಂದ್ ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ವೇಲ್ ಆಫ್ ಇಗ್ನೋರೆನ್ಸ್ ಇಸ್ ನಥಿಂಗ್ ಬಟ್ ಕನ್ನಡದಲ್ಲಿ ಅಜ್ಞಾನದ ಪರದೆ ಅಂತ ಹೇಳ್ಬೋದು. ಓಕೆ, ಅಂಡ್ ರಿಫ್ಲೆಕ್ಸಿವ್ ಈಕ್ವಿಲಿಬ್ರಿಯಂ ಇಸ್ ನಥಿಂಗ್ ಬಟ್ ಪ್ರತಿಕ್ರಿಯಾತ್ಮಕ ಸಮತೋಲನ. ಓಕೆ, ನೆಕ್ಸ್ಟ್ ಮಹಾಭಾರತ. ಸೊ ಮಹಾಭಾರತದ ಆಕ್ಚುಲಿ ಫುಲ್ ಬುಕ್ಕೇ ಒಂಥರ ನೋಡಿದ್ರೆ ಗವರ್ನೆನ್ಸ್ ಬಗ್ಗೆನೆ, ಬಟ್ ಆಬ್ವಿಯಸ್ಲಿ ಫುಲ್ ಬುಕ್ ನಾವ್ ಹೇಳಕ್ ಆಗಲ್ಲ. ಬಟ್ ನಿಮ್ಗೆ ಏನ್ ಅಡ್ವೈಸ್ ಅಂದ್ರೆ ನಾನು ಕೊಟ್ಟಿದ್ರಲ್ಲೇ ನಿಮ್ ನಾಲೆಜ್ ನ ನೀವು ಲಿಮಿಟ್ ಮಾಡ್ಕೋಬೇಡಿ, ತುಂಬಾ ಇದೆ. ಇನ್ಫ್ಯಾಕ್ಟ್ ಭಗವದ್ಗೀತಾ ಇಸ್ ಆಲ್ ಅಬೌಟ್ ಗವರ್ನೆನ್ಸ್, ಇಟ್ಸ್ ಆಲ್ ಅಬೌಟ್ ಫೀಲಿಂಗ್ಸ್, ರೈಟ್. ಸೊ ಇನ್ಫ್ಯಾಕ್ಟ್ ಭಗವದ್ಗೀತಾ ನೀವು ಹೇಗ್ ನೋಡಿದ್ರೆ ಆ ತರ ಅಂತ ಹೇಳ್ಬೋದು. ಓಕೆ, ಸೊ ಸ್ಪಿರಿಚುವಲ್ ಮಾಡೆಲ್ ಆಫ್ ಗುಡ್ ಗವರ್ನೆನ್ಸ್. ಓಕೆ, ಇಟ್ ಇಸ್ ಅ ಸ್ಪಿರಿಚುವಲ್ ಮಾಡೆಲ್ ಆಫ್ ಗುಡ್ ಗವರ್ನೆನ್ಸ್. ಇಲ್ಲಿ ರಾಜಧರ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ವಾಟ್ ಇಸ್ ದ ರೈಚಿಯಸ್ ಡ್ಯೂಟಿ ಆಫ್ ಅ ಕಿಂಗ್. ಒಂದು ರಾಜನಾಗಿ ನಾನು ಒಳ್ಳೆತನದ ಆಡಳಿತ ಕೊಡ್ಬೇಕಂದ್ರೆ ನನ್ನ ಕರ್ತವ್ಯ ಏನೇನಿದೆ, ರೈಟ್. ಸೊ ಥಾಟ್ ದಟ್ ಇಟ್ ಮಸ್ಟ್ ಅಡೇರ್ ಟು ರೈಚಿಯಸ್ನೆಸ್ and exhibit the highest standards of morality and ethical behavior. Okay, they are obliged to do justice to public by treating them as their own children ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಒಂದು ರಾಜನಾಗಿ ನನ್ನ ಕರ್ತವ್ಯ ಏನಂದ್ರೆ ಅಲ್ಲಿ ಆ ರಾಜ್ಯದಲ್ಲಿರೋ ಪ್ರತಿಯೊಬ್ರು ನನ್ನ ಮಕ್ಳಿರೋ ತರ ಅವ್ರನ್ನ ಇವಾಗ ನನ್ ಮಕ್ಳೇ ಇದ್ರೆ ನಾನು ಹೇಗ್ ನೋಡ್ಕೊಂತಿದ್ನೋ ನನ್ನ ಪ್ರಜೆಯನ್ನು ನಾನು ಅದೇ ತರ ನೋಡ್ಕೊಳ್ಳುವಂತ ಕರ್ತವ್ಯ ನಂದಾಗಿದೆ. Okay, so this is called as Rajadharma. Okay, next ವಿದುರ ನೀತಿ. Okay, ವಿದುರ ನೀತಿ. ಸೊ ಇದು ಇನ್ನೊಂದು ವಿದುರ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ದಿಸ್ ಇಸ್ ಅ ಸಪರೇಟ್ ಆಂಥಾಲಜಿ ಆಲ್ ಟುಗೆದರ್. ಇದರಲ್ಲಿ ಎಷ್ಟೊಂದು ಕಥೆಗಳು ಬರುತ್ತೆ. ಅದರಲ್ಲಿ ಬೇಸಿಕ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಅಂದ್ರೆ ರಿಸೋರ್ಸಸ್ ಏನಿದೆ ಅದನ್ನ ತುಂಬಾ ಪ್ರೂಡೆಂಟ್ ಆಗಿ ಯೂಸ್ ಮಾಡಬೇಕು, ಅದನ್ನ ರ್ಯಾಷನಲೈಸ್ ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಕರೆಕ್ಟ್ ಆಗಿ ಅಪೋರ್ಷನ್ಮೆಂಟ್ ಮಾಡಬೇಕು ಅಷ್ಟೇ ಅಪೋರ್ಷನ್ಮೆಂಟ್ ಮಾಡಬೇಕು. ಓಕೆ, ಆಮೇಲೆ ನಮ್ಮ ಮಾನವ ಹಕ್ಕು ಏನಿದೆ ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಮತ್ತೆ ನೈತಿಕತೆಯಿಂದ ನಾವು ಹೇಗೆ ಒಂದು ಲೀಡರ್ಶಿಪ್ ನ ಪ್ರೊವೈಡ್ ಮಾಡಬೇಕು, ಮತ್ತೆ ನಮ್ ಕೆಳಗಡೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಹೇಗೆ ಮೋಟಿವೇಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಅದು ಹೇಳಿದೆ, ರೈಟ್. ನೆಕ್ಸ್ಟ್ ಕೌಟಿಲ್ಯ. ಓಕೆ, ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಏನ್ ಬೇಕಾದ್ರೂ ಕರಿಬಹುದು. ಇವರು ಬರ್ದಿರುವಂತ ಒನ್ ಆಫ್ ದ ಗ್ರೇಟೆಸ್ಟ್ ಆಲ್ ಟೈಮ್ ಬೆಸ್ಟ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಟ್ರೀಟೈಸ್ ಅಂತ ಹೇಳ್ಬೋದು. ಸೊ ಏನದು ಅರ್ಥಶಾಸ್ತ್ರ. ಓಕೆ, ಸೊ ಇವರು ಹೇಳುವಂತದ್ದು ಏನಂದ್ರೆ ಇಟ್ ಇಸ್ ಲೈಕ್ ಹೇಳಿದಂತ ಒಂದೊಂದು ಮಾತುನು ಇಟ್ ಇಸ್ ಅ ಜುವೆಲ್ ಅಂತ ಹೇಳ್ಬೋದು. ಓಕೆ, ಸೊ ಇವರು ಏನ್ ಹೇಳ್ತಾರೆ ಅಂದ್ರೆ ಒಂದು ರಾಜ ಅನ್ನೋರು, ಒಂದು ಕಿಂಗ್ ಅನ್ನೋರು, ಹಿ ಇಸ್ ದ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಲೇವ್ ಅಂತ ಹೇಳ್ತಾರೆ. ಓಕೆ, ಅಂಡ್ ಹಿಸ್ ಮೇನ್ ಏಮ್ ಇಸ್ ಟು ಸರ್ವ್ ದ ಸೊಸೈಟಿ. ಓಕೆ, ಇವಾಗ ನಾವು ನೋಡ್ಬೋದು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ನರೇಂದ್ರ ಮೋದಿಜಿ ಅವರು ಏನಂತ ಕರ್ಕೊಂತಾರೆ, ಅವರು ಹಿ ಟೆಲ್ಸ್ ದಟ್ ಹಿ ಇಸ್ ನಾಟ್ ದ ಪ್ರಧಾನ್ ಮಂತ್ರಿ, ಹಿ ಟೆಲ್ಸ್ ದಟ್ ಹಿ ಇಸ್ ದ ಪ್ರಧಾನ್ ಸೇವಕ್ ಅಲ್ವಾ. ಸೊ ದಟ್ ಈಸ್ ಒನ್ ಥಿಂಗ್, ರೈಟ್. ಸೊ ಇಟ್ ಇಸ್ ಸಮ್ವಾಟ್ ಯು ಕ್ಯಾನ್ ಡ್ರಾ ಪ್ಯಾರಲಲ್ಸ್ ಫ್ರಮ್ ವೇರ್ ದಿಸ್ ಇಸ್ ದೇರ್, ದಟ್ ಕಿಂಗ್ ಇಸ್ ದ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಲೇವ್ ಅಂತ. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಸುಮಾರಷ್ಟು ಹೇಳಿದ್ದಾರೆ, ಬಟ್ ಎರಡನೇದು ಏನ್ ಹೇಳ್ತಾರೆ ಅಂದ್ರೆ ಸರೆಂಡರ್ ಹಿಸ್ ಇಂಡಿವಿಜುವಾಲಿಟಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಡ್ಯೂಟೀಸ್. ಯಾರ್ ಇಂಡಿವಿಜುವಾಲಿಟಿ ಅಂದ್ರೆ ರಾಜನ ಒಂದು ವೈಯಕ್ತಿಕ ಒಂದು ಪರ್ಸನಾಲಿಟಿ ಏನಿದೆ ಅದು ಅವರ ಅವರು ರಾಜ್ಯಕ್ಕೆ ಮಾಡ್ಬೇಕಾಗಿರುವಂತ ಒಂದು ಕರ್ತವ್ಯದ ಮುಂದೆ ಅವರ ವೈಯಕ್ತಿಕ ಒಪಿನಿಯನ್ಸ್ ಗಿಂತ ಅದು ಜಾಸ್ತಿ ಮಹತ್ವ ಹೊಂದಿದೆ ಅಂತ ಹೇಳ್ತಾರೆ. ಓಕೆ, ಅಂಡ್ ವೆರಿ ವೆರಿ ಫೇಮಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಈ ಒಂದು ಡೈಲಾಗ್ ಆಲ್ಮೋಸ್ಟ್ ಎಲ್ಲಾ ಟೆಕ್ಸ್ಟ್ ಬುಕ್ ಅಲ್ಲೂ ಇರುತ್ತೆ, ಅದಕ್ಕೆ ನಿಮ್ಗೂ ಗೊತ್ತಿರಬೇಕು. ಅಫ್ಕೋರ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೆ ಇರೋ ಸುಮಾರಷ್ಟು ವಿಷಯನೂ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದಂತೂ ಖಂಡಿತ ನಿಮ್ಗೆ ಗೊತ್ತಿರಬೇಕು. ಓಕೆ, ಆಲ್ವೇಸ್ ನಾನು ಏನ್ ಹೇಳ್ತೀನಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನು ಬರಿಬೇಕು, ಅಂದ್ರೆ ನಾರ್ಮಲ್ ಎಲ್ಲಾರ್ಗೂ ಗೊತ್ತಿರೋದು ಬರಿಬೇಕು, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನು ಬರಿಬೇಕು.
right? And that is what makes your answer special. So in the happiness, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, it talks about a principle called ಯೋಗಕ್ಷೇಮ. ಯೋಗಕ್ಷೇಮ ಅಂದ್ರೆ ಏನು? In the happiness of the subjects lies the happiness of the king ಅಂತ. Okay, in the happiness of the subjects lies the happiness of the king ಅಂದ್ರೆ ಬೇಸಿಕ್ಲಿ ಪ್ರಜೆ ಯಾವ್ದನ್ನ ನೋಡಿ ಸಂತೋಷ ಪಡ್ತಾರೋ, ಒಂದು ರಾಜ ಆಗಿರೋರ್ಗುನು ಅದನ್ನ ನೋಡೇ ಸಂತೋಷ ಬರ್ಬೇಕು ಅಂತ ಹೇಳ್ತಾರೆ. ಓಕೆ, ಇನ್ ದ ಹ್ಯಾಪಿನೆಸ್ ಆಫ್ ದ ಸಬ್ಜೆಕ್ಟ್ಸ್ ಲೈಸ್ ದ ಹ್ಯಾಪಿನೆಸ್ ಆಫ್ ದ ಕಿಂಗ್. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಹೆಸರೇನು? ಈ ಒಂದು ಲೈನ್ ಹೆಸರು ಯೋಗಕ್ಷೇಮ. ಸೊ ನಿಮ್ಗೆ ಫುಲ್ ಲೈನ್ ಬರೆಯಕ್ಕೆ ನಿಮ್ಗೆ ಜಾಗ ಆಗಿಲ್ಲ ಆನ್ಸರ್ ಅಂದ್ರೆ, ನೀವು ಬರೀ ಯೋಗಕ್ಷೇಮ ಅಂತ ಬರೆದ್ರು ದಟ್ ವಿಲ್ ಸರ್ವ್ ಈಕ್ವಲಿ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಕಡೆ ವೇ ಫಾರ್ವರ್ಡ್ ಕನ್ಕ್ಲೂಷನ್ ಅಂದ್ರೆ ನೀವು ಸುಮ್ನೆ ಅಲ್ಲಿ ಆರೋಸ್ ಹಾಕ್ಬಿಟ್ಟು ಬರಿಬಹುದು ಯೋಗಕ್ಷೇಮ, ರಾಮರಾಜ್ಯ, ಸೋಷಿಯಲ್ ಯುಟೋಪಿಯಾ, ಅದು ಇದು ಅಂತ, ರೈಟ್? ನೆಕ್ಸ್ಟ್, ಪ್ರಪೋಸ್ ದ ಐಡಿಯಾ ಆಫ್ ವೆಲ್ಫೇರ್ ಸ್ಟೇಟ್ ಪ್ಲಸ್ ಕಾಮನ್ ಗುಡ್ ಅಂಡ್ ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್. ಫಿಡ್ಯೂಷರಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆಲ್ರೆಡಿ ಹೇಳಿದೀನಿ ನಿಮ್ಗೆ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಜವಾಬ್ದಾರಿ. ಫಿಡ್ಯೂಷರಿ ಅಂದ್ರೆ ಏನು? ನಂಬಿಕೆ. ಸೊ ನಂಬಿಕೆ ಅಡಿಪಾಯದ ಮೇಲೆ ಇರುವ ಜವಾಬ್ದಾರಿ. ಓಕೆ, responsibility which is based on the foundation of trust. Okay, next, ಒಂದು ರಾಜನಾಗಿ ನನ್ನ ಕರ್ತವ್ಯಗಳು ಏನು ಅಂತ ಅರ್ಥಶಾಸ್ತ್ರದಲ್ಲಿ ಬರ್ದಿದ್ದಾರೆ. ಓಕೆ, ವಾಟ್ ಇಸ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಕಿಂಗ್? ಮೊದಲನೇದಾಗಿ ರಕ್ಷಣಾ. ಓಕೆ, ಅಂದ್ರೆ ಜನಕ್ಕೆ ನಾನು ಪ್ರೊಟೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಅರ್ಜನ. ಅರ್ಜನ ಅಂದ್ರೆ ಐ ಹ್ಯಾವ್ ಟು ಇನ್ಕ್ರೀಸ್ ದ ವೆಲ್ತ್ ಆಫ್ ಮೈ ಕಿಂಗ್ಡಮ್. ಓಕೆ, ಅಂದ್ರೆ ನನ್ನ ಒಂದು ರಾಜ್ಯದ ಸಂಪತ್ತು ನಾನು ಜಾಸ್ತಿ ಮಾಡಬೇಕು. ನೆಕ್ಸ್ಟ್ ವರದಾನ. ವರದಾನ ಅಂದ್ರೆ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ರೈಟ್? ಅಂದ್ರೆ ಆಲ್ರೆಡಿ ಇರೋ ವೆಲ್ತ್ ತಗೊಂಡೋಗಿ ಟ್ರೆಷರಿಲಿ ಇಟ್ರೆ ಅದೇನು ಬೆನಿಫಿಟ್ ಆಗಲ್ಲ. ನಾನ್ ಡೆವಲಪ್ಮೆಂಟ್ ಮಾಡಬೇಕು, ಅಲ್ಲಿರುವಂತ ನೆಸೆಸಿಟೀಸು, ಫೆಸಿಲಿಟೀಸು ಇದೆಲ್ಲ ಜಾಸ್ತಿ ಮಾಡಬೇಕು. ನೆಕ್ಸ್ಟ್ ಪಾಲನ. ಪಾಲನ ಅಂದ್ರೆ ಏನು? ನರಿಶ್ಮೆಂಟ್. ಓಕೆ, ಅಂದ್ರೆ ಬೇಸಿಕ್ ಆಗಿ ನೋಡ್ಕೊಳ್ಳೋದು. ಸೊ ಒಂದು ರಾಜನಿಗೆ ಧರ್ಮ ನೀತಿನೂ ಇರಬೇಕು, ದಂಡ ನೀತಿನೂ ಇರಬೇಕು. ಓಕೆ, ಅಂದ್ರೆ he should be righteous, but he should also know where and when to punish a person. Okay, if a king is very light, that will show a sign of weakness. Okay, next, human rights or motivation. ಏನ್ ಹೇಳ್ತಾರೆ ಅಂದ್ರೆ, a king should serve in the comforts of the servant to infuse motivation and spirit of work. Okay, so this is also again very very important. ಎಷ್ಟೊಂದ್ ಸರಿ ಒಂದು IAS ಆಫೀಸರ್ ಆಗಿರ್ಬೋದು, ಇನ್ನೊಂದು ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾನೆ ಇರ್ತೀವಿ, ಒಂದು ಬಡ ಕುಟುಂಬದಲ್ಲಿ ಯಾವ್ದೋ ಒಂದು ಸ್ಲಮ್ ಅಲ್ಲಿ ಯಾವ್ದೋ ಒಂದು ಶೆಡ್ ಮನೆಯಲ್ಲಿ ಅವ್ರು ಒಳಗಡೆ ಹೋಗಿ ಅಲ್ಲಿ ಊಟ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅದು ಇದು ಅಂತ. ಸೊ ದಟ್ ಈಸ್ ಬೇಸಿಕ್ಲಿ ಇಟ್ ಇನ್ಫ್ಯೂಸಸ್ ಅ ಲಾಟ್ ಆಫ್ ಮೋಟಿವೇಶನ್, ರೈಟ್? ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಹಿಯರ್, ರೈಟ್? ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ ಅಡ್ಮಿನಿಸ್ಟ್ರೇಷನ್. Principles of economic administration mundu, wealth is the basis of prosperity and lack of it drives material distress, and wealth is the driving force behind political dispensation. Basically ಎಲ್ಲದಕ್ಕೂ ಆಸ್ತಿ, ಸಂಪತ್ತು, ಹಣಕಾಸು ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಿದ್ರೇನೆ ಅಲ್ಟಿಮೇಟ್ಲಿ ಎಲ್ಲಾನು ಇರೋದು. ಬೇಸಿಕಲಿ ಇಟ್ ಇಸ್ ಹಿಸ್ಟ್ರಿಯಲ್ಲೆಲ್ಲ ಒಂದು ಟರ್ಮ್ ಓದಿರ್ತೀವಿ. ಓಕೆ, ವೆರಿ ವೆರಿ ಈಸಿ ಅಂಡ್ ಇಂಪಾರ್ಟೆಂಟ್. ಎಕಾನಮಿ ಈಕ್ವಲ್ಸ್ ಎಂಪೈರ್ ಅಂತ. ಸೊ ಈ ಎಕಾನಮಿ ಈಕ್ವಲ್ಸ್ ಎಂಪೈರ್, ಓಕೆ, ಇದು ಎಲ್ಲಾನು ಹೇಳ್ಬಿಡುತ್ತೆ. ಅಂದ್ರೆ ದುಡ್ಡಿದ್ರೆ ಅಲ್ಟಿಮೇಟ್ಲಿ ಒಂದು ರಾಜ್ಯನೂ ಚೆನ್ನಾಗಿರುತ್ತೆ. ಯಾವ ಒಂದು ರಾಜ್ಯಕ್ಕೆ ಎಕನಾಮಿಕ್ ಪ್ರಾಬ್ಲಮ್ಸ್ ಇರುತ್ತೋ, ಇವಾಗ ನೋಡಿ ವೆನಿಜುಲಾ ಅಂತ ನಾವು ನೋಡ್ತಾ ಇದೀವಿ, ಡೈಲಿ ಏನಾಗ್ತಾ ಇದೆ, ಹೈಪರ್ ಇನ್ಫ್ಲೇಷನ್. ಜಿಂಬಾಬ್ವೆ ಏನಾಗ್ತಿದೆ, ಓಕೆ, ಆಮೇಲೆ ಬೇಸಿಕಲಿ ಈ ದೇಶ ಶ್ರೀಲಂಕಾ ಏನಾಗ್ತಿದೆ, ಈ ದೇಶಗಳೆಲ್ಲ ಏನಾಗ್ತಿದೆ, ಅಲ್ಟಿಮೇಟ್ಲಿ ಇಟ್ ಈಸ್ ಸಫರಿಂಗ್ ಅ ಲಾಟ್ ಫ್ರಮ್ ಎಕನಾಮಿಕ್ ಡಿಸ್ಟ್ರೆಸ್. ಅವಾಗ ಹೋಗ್ಬಿಟ್ಟು ಬೇರೆ ಒಂದು ರಾಜ್ಯದ ಹತ್ರ ಕೈ ಚಾಚಿ ನಿಂತ್ಕೋಬೇಕು, ನಮ್ಗೆ ದುಡ್ಡು ಕೊಡಿ, ನಮ್ಗೆ ಸಹಾಯ ಮಾಡಿ, ನಮ್ಗೆ ಸಹಾಯ ಮಾಡಿ ಅಂತ. ಅಷ್ಟೆಲ್ಲ ಏನಕ್ಕೆ? ಪಾಕಿಸ್ತಾನ ಹತ್ರ ಏನಾಗ್ತಿದೆ ಅಂತ ನೀವೆಲ್ಲಾನು ನೋಡ್ತಾ ಇದೀರ. ಅಂಡ್ ದೇ ಬಿಲೀವ್ ದಟ್ ಅವರು ನಮ್ಗೆ ಹೇಗೋ ಇಂಡಿಯಾಗೆ ಹೆಂಗೋ ಕಾಂಪಿಟೇಷನ್ ಕೊಡ್ತಾರೆ ಅಂತ. ಓಕೆ, ಜೋಕ್ ಆಫ್ ದ ಸೆಂಚುರಿ ಅದು. ಬಟ್ ಎನಿವೇಸ್, ಇಲ್ಲಿ ನೆಕ್ಸ್ಟ್ ಏನಿದೆ ಅಂದ್ರೆ, ಓಕೆ, ಅರ್ಥಶಾಸ್ತ್ರದಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ, ಸುಖದ ಮೂಲಂ ಧರ್ಮ, ಧರ್ಮಸ್ಯ ಮೂಲಂ ಅರ್ಥ ಅಂತ ಹೇಳಿದ್ದಾರೆ. ಅಂದ್ರೆ ಹ್ಯಾಪಿನೆಸ್ ಅನ್ನೋದು ನಾವು ಒಳ್ಳೇದ್ ಮಾಡೋದ್ರಲ್ಲಿದೆ. ನಾವು ಒಳ್ಳೇದ್ ಮಾಡೋದು ಬಂದು ಅಲ್ಟಿಮೇಟ್ಲಿ ದುಡ್ಡು ಸಂಪಾದಿಸೋದ್ರಲ್ಲಿ ಇದೆ ಅಂತ. ಓಕೆ, ಅದು ಇಂಡಿವಿಜುವಲ್ಗೆ ಎಷ್ಟು ಅಪ್ಲೈ ಆಗುತ್ತೋ ಒಂದು ರಾಜ್ಯಕ್ಕೂ ಅಷ್ಟೇ ಅಪ್ಲೈ ಆಗುತ್ತೆ. ನೋಡಿ, ಇವಾಗ ಒಂದು ರಿಚ್ ಸ್ಟೇಟ್ ಆಗಿ ನಮ್ಮ ಬಾರ್ಗೇನಿಂಗ್ ಪವರ್ ಯಾವಾಗ್ಲೂ ಜಾಸ್ತಿ.
ಒಂದು ರಿಚ್ ಕಂಟ್ರಿಯಾಗಿ ನಮ್ಮ ಬಾರ್ಗೇನಿಂಗ್ ಪವರ್ ಯಾವಾಗ್ಲೂ ಜಾಸ್ತಿ. ವೈಯಕ್ತಿಕವಾಗಿ ಒಂದು ಇಂಡಿವಿಜುವಲ್ ಆಗಿ ಒಂದು ರಿಚ್ ಇರುವಾಗ ನಮ್ ಬಾರ್ಗೇನಿಂಗ್ ಪವರ್ ಯಾವಾಗ್ಲೂ ಜಾಸ್ತಿ. ಓಕೆ, ಸೊ ಎಲ್ಲದಕ್ಕೂ ಒಂದು ಮೂಲ ಸ್ತಂಭ ಅಂತ ನಾವೇನ್ ಹೇಳ್ತೀವಿ, ದಟ್ ಈಸ್ ಆಲ್ವೇಸ್ ವೆಲ್ತ್. ಓಕೆ, ದಟ್ ಈಸ್ ಆಲ್ವೇಸ್ ಅರ್ಥ. ಓಕೆ, ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ? ಅರಿಸ್ಟಾಟಲ್. ಓಕೆ, ಅರಿಸ್ಟಾಟಲ್ ಯಾರ ಶಿಷ್ಯ, ಯಾರ ಸ್ಟೂಡೆಂಟು? ಪ್ಲಾಟೋ. ಓಕೆ, ಪ್ಲಾಟೋ ಸ್ಟೂಡೆಂಟ್ ಬಂದು ಅರಿಸ್ಟಾಟಲ್. ಸೊ ಜ್ಞಾಪಕ ಇಟ್ಕೊಳ್ಳಿ, ಸಾಕ್ರೆಟಿಸ್ ಸ್ಟೂಡೆಂಟ್ ಯಾರು? ಪ್ಲಾಟೋ. ಪ್ಲಾಟೋ ಸ್ಟೂಡೆಂಟ್ ಯಾರು? ಅರಿಸ್ಟಾಟಲ್. ಓಕೆ, ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ರಾಜ್ಯದ ಮೂಲ ಉದ್ದೇಶ ಒಂದು ಒಳ್ಳೆಯ ಜೀವನ ಜನಕ್ಕೆ ಕೊಡೋದೆ ಅಂತ ಹೇಳ್ತಾರೆ. ಓಕೆ, ಸೊ ಸ್ಟೇಟ್ ಕಂಟಿನ್ಯೂಸ್ ಆಗಿ ಯಾವ್ದಕ್ಕೆ ಕಷ್ಟ ಪಡ್ಬೇಕು? ಅವರಲ್ಲಿರುವಂತ ಜನಕ್ಕೆ ಒಂದು ಒಳ್ಳೆ ಲೈಫ್, ಒಂದು ಗುಡ್ ಲೈಫ್ ಕೊಡಕ್ಕೆ ಅವರು ಕಷ್ಟ ಪಡ್ಬೇಕು ಅಂತ ಹೇಳ್ತಾರೆ. ಈ ಗುಡ್ ಲೈಫ್ಗೆ ಒಂದು ಟರ್ಮಿನಾಲಜಿ ಕೊಡ್ತಾರೆ. ಈ ಗುಡ್ ಲೈಫ್ಗೆ ಒಂದು ಟರ್ಮಿನಾಲಜಿ ಇರೋದು ಯೂಡೈಮೋನಿಯಾ ಅಂತ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಇಟ್ಸ್ ಅ ಟೆಕ್ನಿಕಲ್ ಟರ್ಮ್. ಅರಿಸ್ಟಾಟಲ್ ಕೊಡುವಂತ ಫಿಲಾಸಫಿ ಹೆಸರೇ ಇದು, ಯೂಡೈಮೋನಿಯಾ. ಓಕೆ, ಇದು ಇನ್ಫ್ಯಾಕ್ಟ್ ಹೆಡೋನಿಯಾಗೆ ಆಪೋಸಿಟ್ ಇದು. ಓಕೆ, ಹೆಡೋನಿಯಾ ಅಂದ್ರೆ ಎಲ್ಲ ಮೆಟೀರಿಯಲಿಸ್ಟಿಕ್ ಪ್ಲೆಜರ್ಸ್. ಯೂಡೈಮೋನಿಯಾ ಅಂದ್ರೆ ಓಕೆ, ಇಟ್ ಇಸ್ ಬೇಸಿಕಲಿ ನಾವು ಖುಷಿಯಾಗಿರಕ್ಕೆ ಒಂದು ಫಾರ್ಮ್ಯುಲಾ ತರ ಕೊಡ್ತಾರೆ. ಯಾರು? ಅರಿಸ್ಟಾಟಲ್. ಹೇಗ್ ನಾವು ಖುಷಿಯಾಗಿರೋದು? ಒಂದು ನಂಬರ್ ಒಂದು ನಾವ್ ಎಲ್ಲೆಲ್ಲಾಗುತ್ತೋ ಅಲ್ಲಿ ಜವಾಬ್ದಾರಿ ತಗೋಬೇಕು. ನಂಬರ್ 1. ಓಕೆ, ನಾವೇನು ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೂ ಅದೊಂದು ಗಿಲ್ಟ್ ಕಾಡುತ್ತೆ. ಸೊ ನಂಬರ್ 1 ಏನು? ನಾವು ಎಲ್ಲೆಲ್ಲಾಗುತ್ತೋ ಅಲ್ಲಿ ಜವಾಬ್ದಾರಿ ತಗೋಬೇಕು. ಎರಡನೇದು, ಓಕೆ, ನಮ್ ಕೈಯಲ್ಲಿ ಏನ್ ಕಂಟ್ರೋಲ್ ಅಲ್ಲಿ ಇದೆಯೋ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ನಮ್ ಕೈಯಲ್ಲಿ ಕಂಟ್ರೋಲ್ ಅಲ್ಲೇ ಇಲ್ದೇ ಇರೋದ್ರ ಬಗ್ಗೆ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ? ಹೆಂಗೂ ಏನು ಆಗಲ್ಲ, ರೈಟ್? ಸೊ ಎರಡನೇದು. ಮೂರನೇದೇನು? ಲಿವ್ ವಿತ್ ಅರೆಟ್ ವ್ಯಾಲ್ಯೂಸ್. ಅಂದ್ರೆ ಆ ಒಂದು ಕ್ಷಣಕ್ಕೋಸ್ಕರ, ಆ ಒಂದು ನಿಮಿಷಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ಬದುಕಿ. ಅಂದ್ರೆ ಲಿವ್ ದಟ್ ಮೂಮೆಂಟ್ ಟು ದ ಫುಲ್ಲೆಸ್ಟ್ ಅಂತ. ಓಕೆ, ಆ ಒಂದು ಕ್ಷಣದಲ್ಲಿ ನೀವಿದ್ರೆ ಅವಾಗ ಪಾಸ್ಟ್ ಅಲ್ಲೂ ನೀವು ತುಂಬಾ ಇರಲ್ಲ, ಫ್ಯೂಚರ್ ಬಗ್ಗೆನೂ ತುಂಬಾ ಯೋಚನೆ ಮಾಡಲ್ಲ. ಆ ಒಂದು ಕ್ಷಣ ನೀವು ಕಂಪ್ಲೀಟ್ ಆಗಿ ಲೈಫ್ ಅಲ್ಲಿ ಬದುಕಬೇಕು ಅಂತ ಯೋಚನೆ ಮಾಡ್ತೀರಾ, ರೈಟ್? ಸೊ ಲಿವ್ ಈಚ್ ಮೂಮೆಂಟ್ ಟು ದ ಫುಲ್ಲೆಸ್ಟ್ ಅಂತ. ಸೊ ದಿಸ್ ಇಸ್ ಕಾಲ್ಡ್ as ಲಿವ್ ವಿತ್ ಅರೆಟ್ ವ್ಯಾಲ್ಯೂಸ್. ಓಕೆ, ಸೊ ಯೂಡೈಮೋನಿಯಾ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ದಿಸ್ ಇಸ್ ಬೇಸಿಕಲಿ 3 ಥಿಂಗ್ಸ್. ಒಂದು, ಜವಾಬ್ದಾರಿ ತಗೊಳ್ಳಿ. ಎರಡನೇದು, ನಿಮ್ ಕೈಯಲ್ಲಿ ಏನಿದೆಯೋ ಅದನ್ನ ಕಂಟ್ರೋಲ್ ಮಾಡಿ, ಇಲ್ದೇ ಇರೋದು ಬಿಟ್ಬಿಡಿ. ಮೂರನೇದು, ಆ ಒಂದು ಕ್ಷಣಕ್ಕೆ ನೀವು ಬದುಕಿ. ದಿಸ್ ಇಸ್ ಕಾಲ್ಡ್ as ಯೂಡೈಮೋನಿಯಾ. ಸಿಂಪಲ್. ಓಕೆ, ಏನೂ ಇಲ್ಲ. ನೆಕ್ಸ್ಟ್, ಇಲ್ಲಿ ಯೂಡೈಮೋನಿಯಾ ಅಂದ್ರೆ ಅರಿಸ್ಟಾಟಲ್ ಇನ್ನೊಂದು ಫಿಲಾಸಫಿನೂ ಕೊಡ್ತಾರೆ, ಗೋಲ್ಡನ್ ಮೀನ್ ಅಂತ. ಇಟ್ಸ್ ವೆರಿ ವೆರಿ ಸಿಮಿಲರ್ ಟು ಗೌತಮ ಬುದ್ಧ ಏನ್ ಕೊಡ್ತಾರೆ. ಅವ್ರು ಏನ್ ಕೊಡ್ತಾರೆ? ಮಿಡಲ್ ಪಾತ್. ಓಕೆ, ಇಲ್ಲಿ ಸೊ ಅಲ್ಲಿ ಒಂದು ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಾರಂಗಿ ಅಥವಾ ಒಂದು ವೈಲನ್ ನ ನಾವು ಎಷ್ಟು ತುಂಬಾ ಜೋರಾಗೂ ಪ್ಲೇ ಮಾಡಬಾರ್ದು, ಏನಕ್ಕಂದ್ರೆ ಸ್ಟ್ರಿಂಗ್ಸೇ ಮುರಿದೋಗುತ್ತೆ. ಅಥವಾ ತುಂಬಾ ಲೈಟ್ ಆಗು ಪ್ಲೇ ಮಾಡಬಾರ್ದು, ಅವಾಗ ಸೌಂಡೇ ಬರಲ್ಲ. ಅದನ್ನ ಕರೆಕ್ಟ್ ಆಗಿ ಹೆಂಗ್ ಪ್ಲೇ ಮಾಡ್ಬೇಕು ಹಾಗೆ ಪ್ಲೇ ಮಾಡಿದ್ರೆ ಮಾತ್ರ ಮ್ಯೂಸಿಕ್ ಬರೋದು. ಹಾಗೆ ಅರಿಸ್ಟಾಟಲ್ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಬಟ್ ಅಲ್ಲಿ ವೈಲನ್ ಕೊಡ್ತಾರೆ, ಇಲ್ಲಿ ಫ್ಲೂಟ್ ಕೊಡ್ತಾರೆ. ಅಷ್ಟೇ ಡಿಫ್ರೆನ್ಸ್. ಫ್ಲೂಟ್ ಏನ್ ಹೇಳ್ತಾರೆ ಅಂದ್ರೆ, ಯಾರು ಇಲ್ಲಿ ರೂಲ್ ಮಾಡಿಸ್ಕೊಂತ ಇದಾರೋ ಅವರು ಫ್ಲೂಟ್ ತರ. ಓಕೆ, ಮತ್ತೆ ಯಾರು ಇಲ್ಲಿ ರೂಲ್ ಮಾಡ್ತಾ ಇದಾರೋ ಅವರು ಈ ಫ್ಲೂಟ್ ನ ಪ್ಲೇ ಮಾಡಿದವ್ರ ತರ. ಓಕೆ, ಸೊ this is called as what? This is called as golden mean principle. Okay, next, ಈ virtue of justice ಅನ್ನೋದನ್ನು it is a feature of the state. Okay, next, John F. Kennedy. Okay, so ಇವ್ರು ಇನ್ಫ್ಯಾಕ್ಟ್ ಒಂದು ತುಂಬಾ ಫೇಮಸ್ ಆಗಿರೋ ಒಂದು ಡೈಲಾಗ್ ನೀವು ಕೇಳೇ ಇರ್ತೀರಾ. ಓಕೆ, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಹಸ್ ಡನ್ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ದ ಕಂಟ್ರಿ ಅಂತ. ಓಕೆ, ವೆರಿ ಫೇಮಸ್. ಓಕೆ, ಇನ್ಫ್ಯಾಕ್ಟ್ ಎಸ್ಸೆಲ್ ಎಲ್ಲ ಇದನ್ನ ಯೂಸ್ ಮಾಡ್ಬೋದು. ಜಾನ್ ಎಫ್ ಕೆನೆಡಿ ಅಂತ ಬಂತು, ಸೊ ನಾನು ನಿಮ್ಗೆ ಹೇಳಿದ್ದೀನಿ. ಬಟ್ ಎನಿವೇಸ್, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೋ ರೆಸ್ಪಾನ್ಸಿಬಿಲಿಟಿ ಆಫ್ ಗವರ್ಮೆಂಟ್ ಇಸ್ ಮೋರ್ ಫಂಡಮೆಂಟಲ್ ದೆನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೈನಿಂಗ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಎಥಿಕಲ್ ಬಿಹೇವಿಯರ್. ಅಂದ್ರೆ ಒಂದು ಸರ್ಕಾರದ ಯಾವುದೇ ಒಂದು ಜವಾಬ್ದಾರಿ ಆ ಒಂದು ಸಮಾಜದ ನೈತಿಕತೆ ನ ಎತ್ತಿ ಹಿಡಿಯೋದು ಅಷ್ಟು ಯಾವುದು ಮುಖ್ಯ ಅಲ್ಲ ಅಂತ ಹೇಳ್ತಾರೆ, ರೈಟ್? ನೆಕ್ಸ್ಟ್, ಆರ್ಡ್ವೆ ಟೀಡ್ ಅಂತ. ಸೊ ಈ ಆರ್ಡ್ವೆ ಟೀಡ್ ಅನ್ನೋರು, ಓಕೆ, ಸೊ ಹಿ ಇಸ್ ಅ ವೆರಿ ಫೇಮಸ್ ಮೋಟಿವೇಶನಲ್ ಥಿಂಕರ್, ಅಡ್ಮಿನಿಸ್ಟ್ರೇಟರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್. ಓಕೆ, ಸೊ
ಈಸ್ ರಿಟನ್ ಅ ಲಾಟ್ ಆಫ್ ಎಕನಾಮಿಕ್ ಬುಕ್ಸ್, ಇದನ್ನೆಲ್ಲ ನಾವು ನೋಡ್ಬೋದು. ಸೊ ಇವ್ರು ಏನ್ ಹೇಳ್ತಾರಂದ್ರೆ ಅಡ್ಮಿನಿಸ್ಟ್ರೇಷನ್ ಇಸ್ ಅ ಮಾರಲ್ ಆಕ್ಟ್ ಅಂಡ್ ಅಡ್ಮಿನಿಸ್ಟ್ರೇಟರ್ ಇಸ್ ಅ ಮಾರಲ್ ಏಜೆಂಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಜಾನ್ ಲಾಕ್. ಜಾನ್ ಲಾಕ್ ಆಲ್ರೆಡಿ ಹೇಳಿದೀನಿ, ಒಂದು ಹಿ ಟೆಲ್ಸ್ ದಟ್ ಒಂದು ಒಂದು ಮಗು ಹುಟ್ಟಿದಾಗ ಆ ಮಗುವಿನ ಮೈಂಡ್ ಒಂದು ಟ್ಯಾಬ್ಯುಲಾ ರಾಸ ತರ ಇರುತ್ತೆ ಅಂತ. ಟ್ಯಾಬ್ಯುಲಾ ರಾಸ ಅಂದ್ರೆ ಏನು? ಒಂದು ಬ್ಲಾಂಕ್ ಸ್ಲೇಟ್. ಅದಾದ್ಮೇಲೆ ನಮ್ ಸಮಾಜ ಯಾವ ತರ ಫ್ರೆಂಡ್ಸ್ ಸಿಗ್ತಾರೆ, ಯಾವ ತರ ತಂದೆ ತಾಯಿ ಸಿಗ್ತಾರೆ, ಯಾವ ತರ ಒಂದ್ ಸಮಾಜದಲ್ಲಿ ನಾವು ಬೆಳಿತೀವಿ, ಯಾವ ತರ ಒಂದ್ ಭಾಷೆ ಮಾತಾಡ್ತಾ ಇದೀವಿ, ಅಲ್ಲಿರುವಂತ ಒಂದು ಕಲ್ಚರ್ ಯಾವ ತರ ಇದೆ, ಅದನ್ನೆಲ್ಲ ಕಂಡೀಷನ್ ತಗೊಂಡು ಆ ಮಗು ಆ ಬ್ಲಾಂಕ್ ಸ್ಲೇಟ್ ಇಂದ ಎಲ್ಲ ಬರ್ಕೊಂಡು ಅದು ದೊಡ್ಡವರಾಗತ್ತೆ. ರೈಟ್? ನಾವ್ ಏನ್ ನೋಡಿರ್ತೀವೋ ಅದೇ ನಾವು ಕಲ್ತಿರೋದು. ಓಕೆ, ನಾವ್ ಏನ್ ಕೇಳಿರ್ತೀವೋ ಅದೇ ನಾವು ಕಲ್ತಿರೋದು, ನಾವ್ ಏನ್ ಮಾತಾಡಿರ್ತೀವೋ ಅದೇ ನಾವು ಕಲ್ತಿರೋದು. ರೈಟ್? ಅದನ್ನ ಜಾನ್ ಲಾಕ್ ಅವ್ರು ಹೇಳ್ತಾರೆ. ಬಟ್ ಇನ್ ದಿಸ್ ಕೇಸ್ ಗವರ್ನೆನ್ಸ್ ಬಗ್ಗೆ ಏನ್ ಹೇಳ್ತಾರೆ? ಓಕೆ, ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ದ ಗವರ್ಮೆಂಟ್ ಶುಡ್ ಗವರ್ನ್ ಸೋ ಲಾಂಗ್ ಆಸ್ ದೇ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಆರ್ ಟ್ರಸ್ಟ್ ದ ಪೀಪಲ್ ಹ್ಯಾವ್ ಪ್ಲೇಸ್ಡ್ ಇನ್ ದೆಮ್. ದಿಸ್ ಇಸ್ ಕಾಲ್ಡ್ ಅಸ್ ಪ್ರಿನ್ಸಿಪಲ್ ಆಫ್ ಅಕೌಂಟಬಿಲಿಟಿ. ದ ಗವರ್ಮೆಂಟ್ ಶುಡ್ ಎಕ್ಸೈಸ್ ಪವರ್ ಬಟ್ ವಿತ್ ರಿಸ್ಟ್ರೈಂಟ್ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಯಾವಾಗವರೆಗೂ ಒಂದು ಸರ್ಕಾರ ಅವರ ಅಧಿಕಾರವನ್ನು ಚಲಾಯಿಸಬಹುದು, ಯಾವಾಗವರೆಗೂ ಜನ ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವಾಗವರೆಗೂ. ಓಕೆ, ಯಾವಾಗ ನಂಬಿಕೆ ಇಲ್ವೋ ಅವಾಗ ಆಟೋಮೆಟಿಕ್ಲಿ ಅವ್ರ ಕೆಳಗಡೆ ಬರಬೇಕು. ಇದೇ ಪ್ರಿನ್ಸಿಪಲ್ ಆಫ್ ಅಕೌಂಟಬಿಲಿಟಿ ಅಂತ ಹೇಳ್ತಾರೆ. ಅವರು ಒಂದು ಆಡಳಿತದಲ್ಲಿ ಇರುವಾಗ ಪವರ್ನ ಎಕ್ಸರ್ಸೈಸ್ ಮಾಡಬೇಕು, ಬಟ್ ಅದಕ್ಕೆ ಒಂದು ಲಗಾಮ್ ಇರಬೇಕು, ಅದಕ್ಕೆ ಒಂದು ರಿಸ್ಟ್ರೆಂಟ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಜೆರೆಮಿ ಬೆಂಥಮ್. ಓಕೆ, ಸೊ ಇವರು ಒಂದು ಯುಟಿಲಿಟೇರಿಯನಿಸಮ್ ಫಿಲಾಸಫರು. ಯುಟಿಲಿಟೇರಿಯನಿಸಮ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಬೇರೆ ವಿಡಿಯೋಲಿ ಹೇಳಿದೀನಿ. ಯುಟಿಲಿಟೇರಿಯನಿಸಮ್ ಅಂದ್ರೆ ಬೇಸಿಕ್ ಆಗಿ ಮ್ಯಾಕ್ಸಿಮಮ್ ಗುಡ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅಂತ. ಅಂದ್ರೆ ಅತಿ ಹೆಚ್ಚು ಜನಕ್ಕೆ, ಓಕೆ, ಅತಿ ಹೆಚ್ಚು ಒಳ್ಳೇದಾಗ್ತಿದೆ ಅಂತ ಅನ್ಸಿದ್ರೆ ಆ ಒಂದು ಡಿಸಿಷನ್ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಕೆಲವ್ರಿಗೆ ಕೆಟ್ಟದಾಗೋದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಇಲ್ಲಿ ಜಾಸ್ತಿ ಜನಕ್ಕೆ ಒಳ್ಳೇದಾಗ್ತಿದ್ಯಾ ಅಷ್ಟೇ, ಅದೇ ಯುಟಿಲಿಟೇರಿಯನಿಸಮ್. ಅಂದ್ರೆ 100 ಜನದಲ್ಲಿ 90 ಜನಕ್ಕೆ ಒಳ್ಳೇದಾಗ್ತಿದೆ ಅಂದ್ರೆ 10 ಜನಕ್ಕೆ ಒಳ್ಳೇದಾಗ್ತಾ ಇಲ್ಲ, ಏನೋ ಕೆಟ್ಟದಾಗ್ತಾ ಇದ್ರು ಪರವಾಗಿಲ್ಲ, ಸೈಡ್ ತಲ್ಲಿ. ದಟ್ ಇಸ್ ಕಾಲ್ಡ್ ಆಸ್ ಯುಟಿಲಿಟೇರಿಯನಿಸಮ್. ಸೊ ಇದನ್ನು ಒಂದು ಗವರ್ನೆನ್ಸ್ ಒಂದು ಸ್ಟ್ರಾಟಜಿ ಆಗಿದೆ. ರೈಟ್? ಸೊ ಇದರಲ್ಲಿ ಸೋಷಿಯಲ್ ಹೆಡೋನಿಸಮ್, ಆಲ್ಟ್ರೂಯಿಸ್ಟಿಕ್ ಹೆಡೋನಿಸಮ್ ಇದೆಲ್ಲ ಬರುತ್ತೆ. ಇದನ್ನೆಲ್ಲ ಡೀಟೇಲ್ ಆಗಿ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಮನುಸ್ಮೃತಿ. ರೈಟ್? ಮನುಸ್ಮೃತಿ ಲೈಕ್ ಗುಪ್ತಾ ಏಜ್ ಅಲ್ಲಿ ಬರುತ್ತೆ. ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಡ್ಯೂಟಿ ಆಫ್ ಅ ಕಿಂಗ್ ಇಸ್ ಟು ಎನ್ಫೋರ್ಸ್ ಧರ್ಮ ಥ್ರೂ ದ ರೂಲ್ ಆಫ್ ಲಾ, ಅದ್ರ ಬಗ್ಗೆ ಮಾತಾಡುತ್ತೆ. ಓಕೆ, ಅಂದ್ರೆ ಇಲ್ಲಿ ಫಿಯರ್ ಆಫ್ ದಂಡ ಅಂಡ್ ಇಲ್ಲಿ ಅಂದ್ರೆ ಪನಿಷ್ಮೆಂಟ್ಗೆ ಯಾವ ತರ ಒಂದು ಕ್ರೈಮ್ಗೆ ಯಾವ ತರ ಪನಿಷ್ಮೆಂಟ್ ಕೊಡಬೇಕು ಅಂತ ಡೀಟೇಲ್ ಆಗಿ ಬರ್ದಿದ್ದಾರೆ ಎಲ್ಲಿ? ಮನುಸ್ಮೃತಿಯಲ್ಲಿ. ರೈಟ್? ಸೊ ದಂಡಂ ದಶಗುಣಂ ಭವೇತಿ, ಇದು ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ಸಾಕ್ರೆಟಸ್. ಸೊ ಸಾಕ್ರೆಟಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸಾಕ್ರೆಟಸ್ ಫಸ್ಟ್ ಗ್ರೀಕ್ ಫಿಲಾಸಫರ್, ಅದಾದ್ಮೇಲೆ ಪ್ಲಾಟೋ ಬರ್ತಾರೆ, ಅದಾದ್ಮೇಲೆ ಅರಿಸ್ಟಾಟಲ್ ಬರ್ತಾರೆ. ರೈಟ್? ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ನ್ಯಾಯಪೂರ್ವಕವಾಗಿ, ಅಂದ್ರೆ ಒಂದು ಜಸ್ಟ್ ಸ್ಟೇಟ್ ಅಂತ ನಾವೇನ್ ಕರಿತೀವಿ, ಇಟ್ ಇಸ್ ಲೈಕ್ ಅ ಹೆಲ್ತಿ ಬೀಯಿಂಗ್ whose all parts function for the benefit of a whole and the whole benefits from the parts. ಅಂದ್ರೆ ಒಂದು ನ್ಯಾಯಪೂರ್ವಕವಾದ ಒಂದು ರಾಜ್ಯ ಇದ್ರೆ ಅದು ಎಂತ ರಾಜ್ಯ ಆಗಿರುತ್ತೆ ಅಂದ್ರೆ ಅಲ್ಲಿ ಎಲ್ಲಾರ್ಗೋಸ್ಕರನು ಅವ್ರು ಕೆಲಸ ಮಾಡ್ತಾರೆ, ಮತ್ತೆ ಎಲ್ಲಾರು ಆ ರಾಜ್ಯದಲ್ಲಿರುವಂತ ಎಲ್ಲಾರು ಆ ಒಂದು ರಾಜ್ಯಕ್ಕೋಸ್ಕರನು ಕೆಲಸ ಮಾಡ್ತಾರೆ. ಅದು ಒಂದು ನ್ಯಾಯಪೂರ್ವಕವಾದ ಒಂದು ರಾಜ್ಯ ಅಂತ ಇವ್ರು ಹೇಳ್ತಾರೆ. ದಿಸ್ ಇಸ್ ಸಾಕ್ರೆಟಸ್ ವ್ಯೂ. Okay, so with this we have finished day 10 of this 70-day challenge and ಈ ಒಂದು ಲೆಸನ್ಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಿದ್ರೆ ಕಮೆಂಟ್ ಡೌನ್ ಬಿಲೋ. ಅಂಡ್ ನಿಮ್ಗೆ ಪ್ರತಿಯೊಂದು ಕ್ಲಾಸಲ್ಲೂ ನಿಮ್ ಎಥಿಕ್ಸ್ ನಾಲೆಜ್ ಇನ್ನೂ ಎನ್ರಿಚ್ ಆಗಿ, ನರಿಶ್ ಆಗಿ, ಇನ್ನೂ ಬೆಟರ್ ಆಗಿ, ನಿಮ್ಗೆ ವ್ಯಾಲ್ಯೂ ಅಡಿಷನ್ ಆಗಿ, ನೀವು ಇದನ್ನೆಲ್ಲ ಆನ್ಸರ್ಸ್ ಅಲ್ಲೂ ನಿಮ್ಗೆ ರಿಫ್ಲೆಕ್ಟ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಹಂಗೆ ಏನಾದ್ರೂ ಆಗ್ತಿದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರು ನೀವು ಕಮೆಂಟ್ಸ್ ಅಲ್ಲಿ ಬರೀರಿ, ನಾನು ಅದಕ್ಕೆ ಹೋಗ್ಬಿಟ್ಟು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಂಡ್ ಐ ವಿಲ್ ಸಿ ಯು ಆಲ್ ಇನ್ day 11 of 70-day challenge. Okay, keep studying. Thank you. Have a nice day.